15 ವರ್ಷ ಆಗ್ಲಿಲ್ಲ 5 ವರ್ಷಕ್ಕೆ ಗಂಡನ್ ತಿನ್ಕೊಂಡು ನನ್ನ ಮಗಳು ಯಾರು ಹುಟ್ಟವಳೆ ಆಜಮ್ಮ ಯಾರು ಹುಟ್ಟವಳೆ ಅವಳು ಅವಳು ಗಂಡನ್ ತಿನ್ಕೊಂಡಿದ್ರೆ ಅವಳು ಬಂದು ಅವ್ರ ಅಪ್ಪ ಮನೆ ಇರ್ಲಿಲ್ಲ ಅವ್ರ ಅಪ್ಪ ವರ್ಷದಿಂದ ಬೈದೇ ಇರೋ ಲೋಪರ್ ಮುಡ್ಯಾಳೆ ಅವಳು ಗಂಡನ್ ತಿನ್ಕೊಂಡು ಅವಳ ಮುಡೆ ಗಂಡನ್ ತಿನ್ಕೊಂಡಿರ್ ಗೊತ್ತಾಗೋದು ಅಷ್ಟು ಉರ್ಕತಿಯ ಉರ್ಕೊಳ್ಳಲ್ಲ ಇದನ್ನ ನಂದೇನು ಮಾಡ್ಕೊಳಕ್ಕಾಗಲ್ಲ ನಾನು ಸತ್ತು ಗಂಡು ನೀನು ಏನು ಕಿತ್ಕೊಳಕ್ಕಾಗಲ್ಲ ಅವ್ನ ಹೆಂಡತಿ ಮಕ್ಳಿಗೆ ಅಂತ 1 ರೂಪಾಯಿ ಇಟ್ಟಿಲ್ಲ ಬೇಡದೆ ಹೋದವ್ರಿಗೆಲ್ಲ ಮಾಡ್ಬಿಟ್ಟು ಹೋದ ಇವತ್ತು ಯಾವನುವೆ ಸಂತೋಷ ಸತ್ತೋದ ನಮಗೆ ಮಾಡಿದ್ದ ನಾವು ಅವ್ನ ಋಣದಲ್ಲಿ ಬದುಕ್ತಾ ಇದ್ದೀವಿ ಇವತ್ತು ನಾವು ತಿಂತೀಯವ ಏನಾದ್ರು ಉಣ್ತೀಯ ಏನಾದ್ರು ಬೇಕಾ ಅಂತ ಈ ಲೋಫರ್ಗೆ ಏನು ಗೊತ್ತು ಏನು ಗೊತ್ತಿರುತ್ತೆ ಈ ಲೋಫರ್ಗಳಿಗೆ ಏನು ಗೊತ್ತು ಕಮೆಂಟ್ ಹೊಡಿಯೋ ಲೋಫರ್ಗಳಿಗೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು 10:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ತೆಂಗಿನ ತೋಟದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ಆ್ಯಂಡ್ ನಿನ್ನೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ಒಬ್ಬಳು ಕಮೆಂಟ್ ಹಾಕೋಳೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಅವಳು ಬೇಕು ಅಂತ ನನಗೆ ಟ್ರಿಗರ್ ಮಾಡಬೇಕು ಅಂತಾನೇ ಬಂದು ಮತ್ತೆ ಕಮೆಂಟ್ ಹೊಡಿತಾವಳೆ ಆ್ಯಂಡ್ ನನಗೆ ಹೇಳ್ತಾಳೆ ನಾನು ಹಾಕಿರೋ ಕಮೆಂಟ್ನ ನೀನು ವೀಡಿಯೋ ಮಾಡೋಕ್ಕೂ ನಿನಗೆ ವ್ಯೂಸ್ ಬರುತ್ತೆ ನಿನಗೆ ಅದೇ ತಾನೇ ಬೇಕಿರೋದು ಅಂತ ಅದಕ್ಕೆ ಹೇಳಿದ್ದೀನಿ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಅದೇ ಅಂತ ಹೇಳಿ ಹೇಗೆ ಅಂದರೆ ಫಸ್ಟೇ ನಾನು ಕ್ಲಾರಿಫೈ ಮಾಡ್ತೀನಿ ಈ ಕಮೆಂಟ್ನ ಹಾಕ್ತಾ ಇರೋಳು ಬೇರೆ ಯಾರೋ ನನಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿನೇ ಅಲ್ಲ ಸೊ ಅಥವಾ ಬೇರೆ ಹೊರಗಡೆ ಇರೋರು ಅಲ್ವೇ ಅಲ್ಲ ಗೈಸ್ ಯಾಕಂದರೆ ಒಂದು ಹೇಳ್ತೀನಿ ಕೇಳಿ ಅವಳು ಯೂಟ್ಯೂಬಲ್ಲಿ ಅಕೌಂಟ್ನ ಓಪನ್ ಮಾಡಿ 2 ಡೇಸ್ ಆಗಿದೆ ಜೀವಿತ ಅನ್ನೋ ಹೆಸರಲ್ಲಿ ಏನು ಹೇಳಿ ಅಕೌಂಟ್ನ ಓಪನ್ ಮಾಡಿದ್ರಲ್ಲ 2 ದಿನ ಆಗಿದೆ ಓಪನ್ ಮಾಡಿ 1 ದಿನಕ್ಕೆ ಮೊನ್ನೆ ಕಮೆಂಟ್ ಹಾಕಿದ್ಲು ಮೊನ್ನೆಗೆ ರಿಪ್ಲೈ ಕೊಟ್ಟಿದ್ದೆ ನಿನ್ನೆ ಸಂಜೆ ಮತ್ತೆ ನಾನು ರಿಪ್ಲೈ ಕೊಟ್ಟಿದ್ದಕ್ಕೆ ಮತ್ತೆ ರಿಪ್ಲೈ ಕೊಟ್ಟವಳೆ ಅಕೌಂಟ್ ಓಪನ್ ಮಾಡಿ 2 ದಿನಕ್ಕೆ ನನ್ನ ವೀಡಿಯೋಸ್ ಎಲ್ಲ ಅವಳು ಹೇಗೆ ನೋಡೋದು ನಾನು ಹತ್ರ ಇವತ್ತದ್ದು ಸೇರಿದ್ರೆ 389 ಸಮಥಿಂಗ್ ವೀಡಿಯೋಸ್ನ ನಾನು ಹಾಕಿದ್ದೀನಿ ಅಕೌಂಟ್ ಓಪನ್ ಮಾಡಿ 2 ದಿನಕ್ಕೆ ಅವಳು ನನ್ನ ವೀಡಿಯೋಸ್ನ ಹೇಗೆ ನೋಡಿದ್ದಾಳೆ ಅನ್ನೋದಾದರೆ ಅವಳ ಒರಿಜಿನಲ್ ಅಕೌಂಟಿಂದನೇ ನನಗೆ ಕಮೆಂಟ್ ಮಾಡ್ಬೋದಾಗಿತ್ತು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಏನಕ್ಕೆ ಕಮೆಂಟ್ ಹಾಕ್ತಾ ಇದ್ದಾಳೆ ಅವಳಿಗೆ ತಿಕಾ ಉರಿತೈತೆ ಎಲ್ಲೆಲ್ಲೋ ಉರತ್ಕೊಬಿಟ್ಟೈತೆ ಎಲ್ಲೆಲ್ಗೋ ಕೆಲವೊಬ್ಬರಿಗೆ ಬೆಂಕಿ ಹತ್ಕೊಬಿಟ್ಟೈತೆ ಬಿಕಾಸ್ ನಾನು ನನ್ನ ಮನೆಗೆ ಹೋಗಿದ್ದೀನಿ ನನ್ನ ಊರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೆಲ್ಲ ತಡ್ಕೊಳಕ್ಕಾಯ್ತಿಲ್ವೇನೋ ಮೋಸ್ಟ್ಲಿ ಅಷ್ಟು ಅವಳಿಗೆ ಕರೆಕ್ಟಾಗಿ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಹಿಂಗೆ ಮಾತಾಡಬಾರ್ದು ನಿಮ್ಗೆ ಬೇಜಾರಾಗುತ್ತಿಲ್ಲ ನನಗೆ ಅಷ್ಟು ಬೇಜಾರು ಮಾಡೋಳು ಈಗ ನಮ್ಮ ಅಪ್ಪಾಜಿ ನಮ್ಮಮ್ಮ ಹೆಂಗೆ ಉಗಿತಾಯಿದ್ರು ಗೊತ್ತಾ ಅವಳಿಗೆ ಕರೆಕ್ಟಾಗಿ ಅವಳು ಹುಟ್ಟಿದರೆ ಕರೆಕ್ಟಾಗಿ ಅವಳು ಒರಿಜಿನಲ್ ಅಕೌಂಟಿಂದ ಅವಳು ಮಾಡಬೇಕು 2 ದಿನದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ 2 ದಿನದಲ್ಲಿ ನಾನು ಎಲ್ಲ ವೀಡಿಯೋಸ್ ನೋಡ್ಬಿಟ್ಟು ಎಲ್ಲ ವೀಡಿಯೋಸಲ್ಲೂ ನಾನು ಏನೋ ತಗೋತಾ ಇದ್ದೀನಂತೆ ಸೊ ನಾನು ಇವಾಗ ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ ನೋಡ್ಕೊಂಡು ಹೇಳೋಕ್ಕೆ ಇಲ್ಲಿ ನೋಡಿ ಆ ಬೇವರ್ಸಿ ಇಷ್ಟು ಉದ್ದ ಕಮೆಂಟ್ ಮಾಡಾಕೋಳೆ ನಾನು ಇನ್ನೊಂದು ಕಮೆಂಟ್ ಕೊಟ್ಟೆ ಓಕೆ ಅದಕ್ಕೆ ಇನ್ನೊಂದು ಇದಕ್ಕೆ ರಿಪ್ಲೈ ಕೊಟ್ಟಿದ್ದಕ್ಕೆ ಇಷ್ಟುದ್ದ ಹಾಕೋಳೆ ಈಗ ಓದಿ ಹೇಳ್ತೀನಿ ನಾನು ಏನು ಅಂತ ಹೇಳಿ ಈಗ ಅದು ಹೇಳಿದ್ದೀನಲ್ಲ ಬರೀ 2 ದಿನ ಆಗಿದೆ ಅವಳು ಓಪನ್ ಮಾಡಿ ಏನಂತ ಹಾಕಿದ್ದಾಳೆ ಗೊತ್ತಾ ನಂದು 387ನೇ ವ್ಲಾಗ್ ಓಡೋಗೋ ಅವಶ್ಯಕತೆ ಇದ್ದಿದ್ದರೆ ನಾನು ನನ್ನ ಗಂಡನ ಮನೆಗೆ ಬರ್ತಾ ಇರಲಿಲ್ಲ ಹಠ ಮಾಡಿಕೊಂಡು ಜಾಬ್ ತಗೋತಾ ಇರಲಿಲ್ಲ ಅಂತ ಹೇಳಿ ಹೆಡ್ಲೈನ್ ಹಾಕಿದ್ದೀನಿ 387ನೇ ವ್ಲಾಗ್ಗೆ ಅವಳು ಕಮೆಂಟ್ ಹಾಕಿದ್ದಾಳೆ ನೀವು ಹೋಗಬೇಕಾದ್ರೆ ಚೆಕ್ ಮಾಡ್ಕೋಬೋದು ಏನು ಡಿಲೀಟ್ ಮಾಡ್ತಾಳೋ ಡಿಲೀಟ್ ಮಾಡಲ್ಲ ಅವಳು ಯಾಕಂದರೆ ಅವಳು ಎಲ್ಲನೂ ಬಿಟ್ಬಿಟ್ಟಿರೋಳಲ್ವ ಹಂಗಾಗಿ ಡಿಲೀಟ್ ಮಾಡಲ್ಲ ಅವಳು ಫಸ್ಟ್ ಏನಂತ ಕಮೆಂಟ್ ಹಾಕಿದ್ದಾಳೆ ಅಂದರೆ ಆ ವಿಡಿಯೋಗೆ 1 ಸೈಡ್ ಸ್ಟೋರಿ ಕೇಳಿ ಯಾವತ್ತೂ ಜಡ್ಜ್ ಮಾಡಬಾರ್ದು ಇವತ್ತು ಮನಸ್ಸು ಮಾಡಿದರೆ ಬೇರೆ ಮದುವೆ ಆಗ್ಬೋದು 2ನೇ ಗಂಡ ಸಿಗ್ಬೋದು ಆದರೆ ಆ ವಯಸ್ಸಾದ ತಂದೆ ತಾಯಿಗೆ ಮತ್ತೆ ಮಗ ಸಿಗ್ತಾನಾ ಅಂತ ನಾನು ಕೇಳಿದ್ದಾಳೆ ಮತ್ತು ಸರಿ ಆಯಿತು ನಾನು 2ನೇ ಮದುವೆ ಆಯ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಹಾಗೇ ಬಿಟ್ಟೆ ಅಂತ ಇಟ್ಕೊಳ್ಳಿ ನನಗೆ ಗಂಡ ಸಿಗ್ತಾ ನನ್ನ ಮಗಳಿಗಪ್ಪ ಸಿಗ್ತಾನಾ ಅವ್ರಿಗೆ ಯಾರಿಗೂ ವಯಸ್ಸಾಗಿರೋರಿಗೆ ಮಗ ಸಿಗಲ್ಲ ಮತ್ತು ಯಾರೂ ಸತ್ತೇ ಹೋಗಿಲ್ಲ ನನ್ನ ಗಂಡ ಸತ್ತೋದ ಅಂತ ನಾನು ಸತ್ತೋಗಿಲ್ಲ ಮತ್ತು ಬೇರೆಯವ್ರು ಯಾರೂ ಸತ್ತೇ ಹೋಗಿಲ್ಲ ಚೆನ್ನಾಗಿ ಉಣ್ಕೊಂಡು ಎಲ್ಲ ಚೆನ್ನಾಗೇ ಇದ್ದೀವಿ ಯಾರು ಸತ್ತೇ ಹೋಗಿಲ್ವಪ್ಪ ಕೊರಗೆ ಏನು ಯಾರೂ ಕಾಯಿಲೆಗಳು ಬಂದಿಲ್ಲ ನನಗೆ 1.5 ವರ್ಷದಿಂದ ಎಷ್ಟು ಕಾಯಿಲೆಗಳು ಬಂದು ಎಷ್ಟು ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡಿದ್ದೀನಿ ಎಷ್ಟು ಓಡಾಡಿದ್ದೀನಿ ಮೈಸೂರಿಗೆ KR ನಗರಕ್ಕೆ ಎಲ್ಲ ಅಂತ ನನಗೆ ಗೊತ್ತು ನಮ್ಮ ಅಪ್ಪಾಜಿ ಅಮ್ಮಂಗೆ ಗೊತ್ತು ನಾನು ಕೆಲವೊಂದನ್ನ ವೀಡಿಯೋಸಲ್ಲಿ ನನ್ನ ಹೆಲ್ತ್ ಇಶ್ಯೂಸನ್ನ ನಾನು ಹೇಳ್ಕೊಂಡೇ ಇಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ ಹೆಲ್ತ್ ಪ್ರಾಬ್ಲಮ್ದು ಅದು ಎಂಡೋಸ್ಕೋಪಿದು ಒಂದು ಹೇಳ್ಕೊಂಡೆ ಸ್ಕಿನ್ದು ಒಂದು ಹೇಳ್ಕೊಂಡೆ ಅದನ್ನು ಬಿಟ್ಟರೆ ಬೇರೆದು ಯಾವುದೂ ನಾನು ಹೇಳ್ಕೊಂಡೇ ಇಲ್ಲ ನಾನು 2ನೇ ಮದುವೆ ಆಗ್ತೀನಿ ಅಂತ ಈ ಲೋಫರ್ಗೆ ಯಾವಾಗ ಹೇಳಿದೆ ಆದರೂ ತಾನೇ ಇವಳು ಏನು ಮಾಡ್ಕೊಳಕ್ಕಾಗುತ್ತೆ ನನ್ನನ್ನು ಅವಳು ಯಾರೋ ಹೇಳ್ತಾಯಿದ್ರು ಯಾರೋ ಓಡೋದ್ರು ಹಂಗೆ ಓಡೋಗ್ಬಿಟ್ರೆ ಅಂತ ಗೈಸ್ ಹಂಗೆ ಓಡೋಗೋ ಅವಶ್ಯಕತೆ ನನಗಿಲ್ಲ ಹಾಗೇನಾದರೂ 2ನೇ ಮದುವೆ ಆಗೇ ಬೇಕು ಅಂತ ನನಗೆ ಅನ್ನಿಸ್ದಾಗ ಎಲ್ರಿಗೂ ಹೇಳ್ಬಿಟ್ಟೆ ಆಗ್ತೀನಿ
ಫಸ್ಟ್ ನಾನು ಯೂಟ್ಯೂಬ್ಗೆ ಹೇಳ್ಬಿಟ್ಟೆ ನಾನು ಆಗ್ತಾಯಿದ್ದೀನಿ ಅಂತ. ನನಗೆ ಆಗಬೇಕು ಅನ್ನೋ ಯಾವ ಪ್ಲ್ಯಾನ್ಸೇ ಇಲ್ಲ, ಮನಸ್ಸೂ ಇಲ್ಲ, ಏನೂ ಇಲ್ಲ. ಅಂಥದ್ದೊಂದಿನ ಬಂದೇ ಬಿಡ್ತು. ಫಾರ್ ಎಕ್ಸಾಂಪಲ್ ಅಂದರೆ ಹೇಳ್ಬಿಟ್ಟೆ ಆಯ್ತೀನಿ ಆಯಿತಾ. ಓಡೋಗಿ ಮದುವೆ ಆಗೋ ಅವಶ್ಯಕತೆ ಅಥವಾ ಓಡೋಗೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ನನ್ನ ಮಗಳಿಗೆ ಅಪ್ಪನೂ ಇಲ್ಲ. ವಯಸ್ಸಾಗೈತಂತೆ. ಹೌದಾ, ವಯಸ್ಸಾದ್ಮೇಲೆ ಮತ್ತೆ ಎಲ್ಲನೂ ನಾವೇ ಮಾಡ್ತೀವಿ ಅಂತ ಏನಕ್ಕೆ ಅನ್ಬೇಕು? ಈಗ ವಯಸ್ಸಾದವರು ಬಿಟ್ಕೊಟ್ಬಿಟ್ಟು ನಮ್ದು ಏನಿದೆ ನಮ್ಗೆ ಮಾಡ್ಕೊಂಡು ಹೋಗ್ರಪ್ಪ, ನಿಮ್ಮದು ಇನ್ಮೇಲಿಂದ ಇಷ್ಟು ದಿನ ನಾವು ಮಾಡಿದ್ದೀವಿ, ಇನ್ಮೇಲಿಂದ ನೀವು ಮಾಡ್ಕೊಂಡು ಹೋಗಿ ಅಂತ ಕೊಡ್ಬೋದಲ್ಲ. ಮತ್ತು ಏನಕ್ಕೆ ಕೊಡ್ತಾ ಇಲ್ಲ? ನನ್ನ 2ನೇ ಮದುವೆ ಮಾತಾಡೋಕ್ಕೆ ನಿನಗೆ ರೈಟ್ಸ್ ಇಲ್ಲ. ತಿಕ್ಕ ಮುಚ್ಕೊಂಡಿರಬೇಕು, ಹೋಯ್ತಾ ಇರಬೇಕು. 2 ದಿನದಲ್ಲಿ ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ತಿಕ್ಕ ಉರ್ಕೊಂಡು ಕಮೆಂಟ್ ಹಾಕಿದ್ರೆ ನನ್ನ ಹತ್ರ, ನಾನು ಇನ್ನೂ ತಿಕ್ಕ ಉರ್ಸಂಗೆ ಮಾತಾಡ್ತೀನಿ. ಇಷ್ಟು ದಿನ ಹೆಸರುಗಳು ಹೇಳ್ತಿರಲಿಲ್ಲ ಎಲ್ಲೂ. 15 ದಿನ 20 ದಿನ ಆಗೈತೆ ನನ್ನ ಗಂಡನ ಮನೆಗೆ ಹೋಗಿ ನಾನು ಅವ್ರ ವಿಚಾರಗಳನ್ನೇ ನಾನು ಮಾತಾಡಿಲ್ಲ. ನಂದು ಎಷ್ಟೈತೆ ನಾನು ವೀಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಹಿಂಗೆ ತಿಕ್ಕ ಉರಿಸ್ಬೇಕು ಅಂತ ನನಗೆ ಕಮೆಂಟ್ ಹಾಕಿದ್ರೆ ನಿನ್ನ ತಿಕ್ಕ ಹೆಂಗೆ ಮ್ಯಾಕ್ ಹೋಗಬೇಕು ಅಂತ ನನಗೆ ಗೊತ್ತು ಮಾಡೋಕ್ಕೆ. ವಿತ್ ಪ್ರೂಫ್ ಎಲ್ಲನೂ ಹಾಕ್ಬಿಟ್ಟು ಜಡ್ದು ಬಿಡ್ತೀನಿ ಯೂಟ್ಯೂಬಲ್ಲಿ. ತಿಕ್ಕ ಮುಚ್ಕೊಂಡಿರ್ಬೇಕು ಅಷ್ಟೇ ನನ್ನ ಹತ್ರ. ಪ್ರೂಫ್ ಇಲ್ಲದೆ ಮಾತಾಡೋಕೆ ನನಗೆ ನುಚ್ಚ ಗೈಸ್. ಈಗ ಹೇಳ್ತೀನಿ ಕೇಳಿ, ಪ್ರೂಫ್ ಇಲ್ಲದೆ ನಾನು ಮಾತಾಡಿದೆ, ನನ್ನ ಬಿಟ್ಬಿಡ್ತಾರಾ? ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮನ ಮೇಲೆ ಹೇಳಿದೆ, ನನ್ನ ತಂಗಿ ಮೇಲೆ ಹೇಳಿದೆ, ಅಥವಾ ನನ್ನ ಫ್ರೆಂಡ್ಗಳ ಮೇಲೆ ನನ್ನ ಹತ್ರ ಏನೂ ಪ್ರೂಫ್ ಇಲ್ಲದೆ ಆಪಾದನೆ ಮಾಡಿದೆ. ಏನು ಕೇಳ್ದಾನೆ ಬಿಟ್ಬಿಡ್ತಾರಾ ಅವ್ರು? ನನ್ನ ಕೇಳ್ತಾರೆ ತಾನೇ. ಪ್ರೂಫ್ ಇಲ್ಲದೆ ಮಾತಾಡೋಕ್ಕೆ ನನಗೆ ಮುಚ್ಚಿಡ್ದೆ. ಆಮೇಲೆ ನೆಕ್ಸ್ಟ್ ಇನ್ನೂ ಕಂಟಿನ್ಯೂ ಇದೆ. ಇವಾಗ ಯೂಟ್ಯೂಬ್ ಮಾಡೋಕ್ಕೆ ನಾಲೆಡ್ಜ್ ಇದೆ, ಬಂದು ಮಾತಾಡ್ತಾರೆ. ಇಲ್ಲಿ ಪಾಪ ಆ ತಂದೆ ತಾಯಿ ಸೈಡ್ ಸ್ಟೋರಿನೂ ಕೇಳಬೇಕು. ಕೇಳಿ, ಯಾರು ಕೇಳಬೇಡ ಅಂದಿದ್ದು? ನಾನೇನು ಕೇಳಬೇಡಿ ಅಂತ ಎಲ್ಲೂ ಹೇಳಿಲ್ವಲ್ಲ ಗೈಸ್. ಅವರು ಒಂದು ಚಾನಲ್ ಓಪನ್ ಮಾಡಲಿ, ವಿಡಿಯೋ ಮಾಡಲಿ. ಮಗಳು ಆ ಕಡೆ ಹೋಗಮ್ಮ. ತಂದೆ ತಾಯಿ ಸ್ಟೋರಿ ಕೇಳಿ, ಯಾರು ಬೇಡ ಅಂದಿದ್ದು? ನಿನಗೆ ಅಷ್ಟು ಪಾಪ ಹೊಟ್ಟೆ ಉರಿತಾ ಇದ್ದರೆ, ತಿಕ್ಕ ಉರಿತಾ ಇದ್ದರೆ, ನೀನೇ ನಿನ್ನ ಫೇಕ್ ಅಕೌಂಟ್ ಹೆಂಗಿದ್ರು ಕ್ರಿಯೇಟ್ ಮಾಡಿದ್ಯಲ್ಲ, ನಿನ್ನ ಫೇಕ್ ಅಕೌಂಟಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಕಾರಿಸ್ಬಿಟ್ಟು ಇಂಟರ್ವ್ಯೂ ಮಾಡು. ಐ ಡೋಂಟ್ ಕೇರ್. ನನ್ನ ಹತ್ರ ಪ್ರೂಫ್ ಇದೆ, ನಾನು ಮಾತಾಡ್ತೀನಿ. ಮತ್ತು 2 ಸ್ಟೋರಿನೂ ಕೇಳಬೇಕು ಅಲ್ವಾ? ಇನ್ ಈಚ್ ಆ್ಯಂಡ್ ಎವ್ರಿ ವಿಡಿಯೋ ಶಿ ಮೆನ್ಷನ್ ದಟ್ ಗಂಡ ಇಲ್ಲ ಫಾರ್ ವ್ಯೂವರ್ ಸಿಂಪತಿ ಆ್ಯಂಡ್ ಅಟೆನ್ಷನ್. ನಾನು ಎಲ್ಲ ವೀಡಿಯೋದಲ್ಲೂ ಗಂಡ ಇಲ್ಲ ಅಂತ ಹೇಳಿದ್ದೀನಿ ಅಂತ ನಿನಗೆ ಹೆಂಗೆ ಗೊತ್ತು? ನೀನು ಅಕೌಂಟ್ ಓಪನ್ ಮಾಡೇ 2 ದಿನ ಆಗೈತೆ. 2 ದಿನದಲ್ಲಿ ನಂದು 387 ಸಮಥಿಂಗ್ ವೀಡಿಯೋ ಇದೆ. ಎಲ್ಲನೂ ನೋಡ್ಬಿಟ್ಟು ಅಷ್ಟು ಬೇಗವಾ? ನಿನಗೆ ಹೆಂಗೆ ಗೊತ್ತೇ ನಾನು ಗಂಡ ಇಲ್ಲ ಅಂತ ಹೇಳ್ತೀನಿ ಅಂತ? ನನಗೆ ಗಂಡ ಇಲ್ಲ ಅಂತಲೇ ಹೇಳ್ತೀನಿ. ನಿನ್ನ ಗಂಡ ಅವನ ಜೊತೆ ಕರೆಕ್ಟಾಗಿ ಸಂಸಾರ ಮಾಡ್ಕೊಂಡು ಹೋಯ್ತಾ ಇರು. ನಿನಗೆ ಅತ್ತೆ ಮಾವ ಅವರ ಫಸ್ಟ್ ಅವ್ರಿಗೆ ಹಿಟ್ಟಾಕೋಗು. ನೀನೇ ಹಿಟ್ಟಾಗ್ತಾ ಇಲ್ವೋ, ಶೋಕಿ ಮಾಡ್ಕೊಂಡು ಎಲ್ಲೆಲ್ಲಿ ಓಡಾಡ್ತಿದ್ಯೋ. ನನಗೆ ಬಂದು ಕಮೆಂಟ್ ಹೊಡಿತಾಳೆ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಲ್ಲೇ ಅವರೇ, ತಾಳು ಅವ್ರ ಕೈಲಿ ಉಗ್ಸಿದ್ರೆ ನಿನಗೆ ಸರಿಯಾಗೋದು, ಬುದ್ಧಿ ಬರೋದು. ಆಮೇಲಿಂದ ಹೇಳೋಳೆ ಗಂಡ ಇಲ್ಲ. ನನ್ನ ಇಷ್ಟ ಗುರು, ನನ್ನ ಗಂಡ ಇಲ್ಲ. ನನ್ನ ಗಂಡನ ಹೆಸ್ರು ಹೇಳ್ಕೊಂಡು ನಾನು ಸಿಂಪತಿನೇ ತೊಗೋತೀನಿ, ಜನಗಳ ಅಟೆನ್ಷನ್ನೇ ತೊಗೋತೀನಿ. ನಿನಗೇನು ಉರಿ? ನಿನ್ನ ಗಂಡನ ಹೆಸ್ರೇನು ಹೇಳ್ತಾ ಇಲ್ಲ ತಾನೆ? ನನ್ನ ಗಂಡ ಇಲ್ಲ ಅಂತ ನನ್ನ ಗಂಡನ ಹೆಸ್ರು ಹೇಳ್ಕೊತಾ ಇರೋದು, ನನ್ನ ಗಂಡನ ಫೋಟೋ ತೋರಿಸ್ತಾ ಇರೋದು. ನಿನಗೇನು ಉರಿ? ನನ್ನ ಗಂಡ, ನನ್ನ ಇಷ್ಟ, ನನ್ನ ಚಾನಲ್ಲು. ನೀನು ನಿನ್ನ ಗಂಡನ ಜೊತೆ ತಿಕ್ಕ ಮುಚ್ಕೊಂಡು ಸಂಸಾರ ಮಾಡ್ಕೊಂಡು ಇರು ಸಾಕು, ಆಯಿತಾ? ಆಮೇಲಿಂದ ಸೋ ಮೆನಿ ವಿಡೋಸ್ ಆರ್ ಅರ್ನಿಂಗ್ ಆನ್ ದೇರ್ ಓನ್ ವಿತೌಟ್ ಗೈನಿಂಗ್ ಸಿಂಪತಿ. ಲರ್ನ್ ಫ್ರಮ್ ದಟ್ ಹೌಸ್ ಸಮ್ ಸೆಲ್ಫ್ ರೆಸ್ಪೆಕ್ಟ್ ಅಂತೆ. ಹೌದಾ? ನಾನು ಮಾಡ್ತಾ ಇದ್ದೀನಲ್ಲ, ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೀನಲ್ಲ, ನಿನಗೇನು ತಿಕ್ಕ ಉರಿತದ? ನಾನು ಕೆಲಸನೇ ಮಾಡ್ತಾ ಇರೋದು. ಸುಮ್ಮನೆ ಏನು ಯೂಟ್ಯೂಬಲ್ಲಿ ನನಗೂ ದುಡ್ಡು ಕೊಡ್ತಾ ಇಲ್ಲ. ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದಕ್ಕೇ ದುಡ್ಡು ಬರ್ತಾ ಇರೋದು. ಕರೆಕ್ಟಾಗಿ ಗಂಡನ ಕಳ್ಕೊಂಡಿರೋದಕ್ಕೇ ಕರೆಕ್ಟಾಗಿದ್ದೀನಿ ಇವತ್ತಿಗೂ. ನಿನ್ನಂಥ ಕಿತ್ತೋದಳಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ವಿಡಿಯೋ ಪರವಾಗೆಲ್ಲ ಮಾತಾಡಬೇಡ. ನಿಂದು ಎಷ್ಟದೆ ಅಷ್ಟು ನೋಡ್ಕೊಂಡು ನೀನಿರು, ಆಯಿತಾ? ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಇರೋದೇ. ಕಿತ್ತೋಗಿರೋರ ಯೋಗ್ಯತೆಗಳು ನೋಡಿಕೊಂಡು ಯಾರೂ ಬೇಡ ಅಂತ ಬಿಟ್ಬಿಟ್ಟು ಕಷ್ಟಪಟ್ಟು ನನ್ನ ಮಗಳನ್ನು ನಾನು ಓದಿಸ್ತಾ ಇದ್ದೀನಿ. ಯಾರ ಹತ್ರನೂ 1 ರೂಪಾಯಿಗೂ ಕೈ ಚಾಚ್ತಾ ಇಲ್ಲ. ಸೆಲ್ಫ್ ರೆಸ್ಪೆಕ್ಟಿಂದನೇ ಬದುಕ್ತಾ ಇದ್ದೀನಿ ಇವತ್ತುವರೆಗೂ. ನನ್ನ ಮನೆ ಅಂತ ಕೂತಿದ್ದೀರಾ. ವಯಸ್ಸಾದ ಪೇರೆಂಟ್ಸ್ನು ನನ್ನ ಪೇರೆಂಟ್ಸ್ ಥರ ಅಂದ್ಕೊಂಡು ಅವರಿಗೆ ಅಡುಗೆ ಮಾಡೋಕ್ಕಾಗಲ್ವಾ? ಹೌದಾ? ಈಗ ಫಸ್ಟು ಗೈಸ್, ಹೊರಗಡೆಯಿಂದ ಒಬ್ಬರು ಮನೆಯಿಂದ ನಾವು ಮನೆಗೆ ಮದುವೆ ಮಾಡ್ಕೊಂಡು ಬಂದಮೇಲೆ ಅವರು ಮಗಳ ಥರ ಟ್ರೀಟ್ ಮಾಡಿದಾಗಲೇ ತಾನೇ ನಾವು ಅವ್ರನ್ನ ಅಪ್ಪ ಅಮ್ಮನ ಥರ ಟ್ರೀಟ್ ಮಾಡೋಕ್ಕಾಗೋದು. ಮೊದಲೆಲ್ಲ ಚೆನ್ನಾಗಿತ್ತು ಗೈಸ್. ನನ್ನ ಗಂಡ ಇದ್ದಾಗ ಎಲ್ಲ ಚೆನ್ನಾಗಿತ್ತು, ಎಲ್ಲ ಆ ಥರನೇ ಇದ್ದರು. ನಾನು ಅವ್ರಗಳ ಜೊತೆ ಆ ಥರನೇ ಇದ್ದೆ. ನನ್ನ ಗಂಡ ಸತ್ತ ಮೇಲೆ ನಾನು ಯಾವಾಗ ಆಸ್ತಿ ಕೇಳಿದೆ ಎಲ್ಲ ನಾನು ಉಲ್ಟಾ ಹೊಡೆದ್ರು. ಕ್ಯಾರೆಕ್ಟ್ರ್ ಸರಿಗಿಲ್ಲ ಅಂದರು. ಇವಳೇ ಸಾಯಿಸಿದ್ರು ಅವಳ ಗಂಡನ ಅಂತ ಅಂದರು. ನಾನು ಸುಮ್ಮನೆ ಬಿಟ್ಬಿಡ್ತೀನಿ. ನಾನು ಎಲ್ಲರನ್ನೂ ಹೋಗ್ದೆ, ಹಠ ಮಾಡಿದೆ. ಇವರೆಲ್ಲ ಯೋಗ್ಯತೆಗಳು ಗೊತ್ತಾಯಿತು. ಆವಾಗ ಇವಳು ಸರಿ ಇಲ್ಲ ಅಂತ ಎಲ್ಲ ಜಗಳ ಮಾಡಿ ಮಾತು ಬಿಟ್ಟರು.
ಮಾತ್ಬಿಟ್ರು ಅಂತ ಅವ್ರ ತಕ್ಕೇನಾರು ದಮ್ಮಯ್ಯ ನಂಗೆ ಅದು ಕೊಡಿ, ನಂಗೆ ಇದು ಕೊಡಿ, ನನ್ನ ಮಗಳು ನೋಸಿ, ನಂಗೆ ಹುಷಾರಿಲ್ಲ, ನನ್ನ ಜೀವನಕ್ಕೆ ದುಡ್ಡು ಕೊಡಿ ಅಂತ ಯಾರ ತಕ್ಕಾರು ಕಾಲ್ಗೆ ಹೋಗಿ ಏನಾರು ಬೀಳ್ತಾ ಇದ್ದೀನ, ಕೈ ಚಾಚ್ತಾ ಇದ್ದೀನ? ಸೆಲ್ಫ್ ರೆಸ್ಪೆಕ್ಟಿಂದನೇ ಬದುಕ್ತಾ ಇದ್ದೀನಲ್ಲ. ವಯಸ್ಸಾದವ್ರಿಗೆ ಇರಬೇಕು, ಅಪ್ಪ ನಮ್ಗೆ ವಯಸ್ಸಾಗೋಯ್ತು, ನಮ್ಮ ಜೀವನ ಏನೋ ಮುಗಿಯೋ ಹಂತಕ್ಕೆ ಬಂತು, ಸೊ ಇವ್ರದ್ದು ಜೀವನ ಇವಾಗ ಸ್ಟಾರ್ಟ್ ಆಯ್ತಿತ್ತು, ಅಷ್ಟರಲ್ಲಿ ಇವಳು ಗಂಡ ಸತ್ತೋದ, ನಾವು ಇರಬೇಕು, ನಾವು ನೋಡ್ಕೋಬೇಕು, ನಾವು ಮಾಡಬೇಕು ಆಯಿತಾ. ನಮ್ಮ ಕೈಲಿ ಆಗಲ್ಲ, ಏನಿದೆ ಅವ್ರ ಕೈಲಿ ಕೊಟ್ಬಿಟ್ಟು ಅವ್ರ ಕೈಲಿ ಮಾಡಿಸಿ ನಾವು ಅಚ್ಚುಕಟ್ಟಾಗಿ ಮನೇಲಿ ಇತ್ಕೊಂಡು ಹೋಗೋಣ ಅನ್ನೋದು ಅವ್ರಿಗೆ ಬೇಕು. ಇಷ್ಟು ವಯಸ್ಸಾದರೂ ಅಯ್ಯೋ ನಮಗೆ ಬೇಕು ಎಲ್ಲವ, ನಮಗೆ ಬೇಕು, ನಾನು ಏನೂ ಕೊಡೋಲ್ಲ, ಎಲ್ಲ ನಂದು ಅಂದಾಗ ನಮಗೂ ಉರಿತದೆ. ಆಗ ನಾವು ಮಾತಾಡಬೇಕಾಯ್ತದೆ. ಮಾತಾಡ್ದೇ ಕೂತ್ಕೊಳ್ಳೋಕ್ಕೆ ನಾವೇನು ಹಾಗೆ ಬಂದಿದ್ರಾ? ಓಡೋದವರೇ ಅಷ್ಟು ಕರೆಕ್ಟಾಗಿ ಅಯ್ಯೋ ನಮ್ದು ಏನೂ ಇಲ್ಲ, ನಾವೆಲ್ಲ ಕರೆಕ್ಟಾಗಿದ್ದೀವಿ ಅಂತ ಹೇಳ್ಕೊತಾರೆ. ಅಂಥದ್ರಲ್ಲಿ ನಾವು ಕರೆಕ್ಟಾಗಿ ತಾಳಿ ಕಟ್ಟಿಸ್ಕೊಂಡು ಬಂದಿರೋರು ಇನ್ನೆಂಗಿರಬೇಕು? ಆಮೇಲೆ ಏನು ಹೇಳ್ತಾಳೆ, ಆಸ್ತಿ ಮಾತ್ರ ಬೇಕು ಬಟ್ ಕೇರ್ ತಗೊಳ್ಳಲ್ಲ ಅಂದರೆ ಯಾರಿಗೂ ಬೆಲೆ ಕೊಡಲ್ಲ, ಕೀಪ್ ದಿಸ್ ಮೈಂಡ್ ಅಂತೆ. ಆಸ್ತಿ ಮಾತ್ರ ಬೇಕು ಬಟ್ ಕೇರ್ ತಗೊಳ್ಳಲ್ಲ. ಹಾಂ ಸರಿಮ್ಮ, ಹುಷಾರಾಗೋಗು. ಕೇರ್ ತಗೊಳ್ಳಲ್ಲ ಅಂದರೆ ನನಗೆ ಯಾರು ಕೇರ್ ತೊಗೊಂಡವ್ರೆ? ಸ್ಕಿನ್ನು ಫುಲ್ ಮೈ ಅಲರ್ಜಿಯಾಗಿ ಮೈಸೂರಿಗೆ ಓಡಾಡೋದ್ನಲ್ಲ, ಎಂಡೋಸ್ಕೋಪಿ ಕ್ಯಾಮ್ರಾ ಬಿಡಿಸ್ಕೊಂಡಲ್ಲ ಹೊಟ್ಟೆ ಒಳಗೆ. ಯಾರು ಫೋನ್ ಮಾಡಿ ಕೇಳಿದ್ರಾ ನಿನಗೇನು ಬಂದೈತೆ, ಬದುಕ್ತೀಯಾ ಸಾಯ್ತೀಯಾ ಅಂತವ? 1.5 ವರ್ಷದಿಂದ ಸತ್ತು ಹುಟ್ಟಿದ್ದೀನಿ ನಾನು. ನನ್ನ ಮಗಳಿಗೆ ಎಷ್ಟು ಹುಷಾರಿಲ್ದೇ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ಹೊತ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ, ಜ್ವರಗಳು ಅದು ಇದು ಎಲ್ಲ ತೋರಿಸಿರೋದು ನಮ್ಮ ಅಪ್ಪ ಅಮ್ಮ, ನಾನು ನನ್ನ ತಂಗಿ. ಯಾವಳಾರು ಬಂದು ಕೇಳಿದ್ರಾ? ನಾನೇನಕ್ಕೆ ಯಾವಳನ್ನ ವಿಚಾರಿಸ್ಕೊಬೇಕು? ನನಗೆ ತೀರೋಗಿರೋದು ನನಗೆ, ನನ್ನ ಗಂಡ, ಆ ಹುಡುಗಿ ಗಂಡ ತೀರೋಗದೆ ಅಂತ ಬೇರೆಯವ್ರುಗಳು ಬಂದು ವಿಚಾರಿಸ್ಬೇಕು, ಬೇರೆಯವ್ರುಗಳು ಬಂದು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅವ್ರಗಳ ಹತ್ರಕ್ಕೆ ನಾನೇನಕ್ಕೆ ಹೋಗೋಣ? ಎಂತೆಂಥ ಮಾತಂದಿದ್ದಾರೆ ಗೊತ್ತಾ? ಇವಳು ಯಾವಳೋ ತಿಕ್ಕ ಉರ್ಕೊಂಡ್ರೆ ನಂತವೇನು ನಡೆಯೋದಿಲ್ಲ ನನ್ನ ಹತ್ರ. ಬಾಯ ಮುಚ್ಕೊಂಡಿದ್ದೀನಿ. 20 ದಿನದಿಂದ ನನ್ನ ಗಂಡನ ಮನೆಗೆ ಹೋಗಿದ್ದೀನಿ. ನನ್ನ ಪಾಡಿಗೆ ನಂದು ಏನಾಯ್ತಪ್ಪ ಡೈಲಿ ವ್ಲಾಗ್ಸು ಮಾಡಿಕೊಂಡು ಏನೋ ನನ್ನ ಗಂಡಂದು ಸ್ವಲ್ಪ ನೆನಪಾದಾಗ ಅಯ್ಯೋ ನಾವು ಹಿಂಗಿದ್ದೋ ಹಿಂಗಾಯಿತು ಅಂತ ನನ್ನ ಗಂಡನ ಬಗ್ಗೆ ನಾನು ಹೇಳ್ಕೊಂಡು ನಾನು ಕೆಲಸ ಮಾಡಿಕೊಂಡು ಇಲ್ಲಿ ಮಗಳು ನೋಡೋಕೆ ಬರ್ತೀನಿ, ಮತ್ತೆ ಓಡೋಯ್ತೀನಿ, ಅಲ್ಲಿ ಡ್ಯೂಟಿ ಮಾಡ್ತೀನಿ, ಟೈಮ್ ಸಿಗ್ತಾಯಿಲ್ಲ ಕರೆಕ್ಟಾಗಿ, ಹೊಟ್ಟೆಗೆ ಊಟ ಇಲ್ಲ. ಹಾಂ, ಕೇರ್ ತಗೋಬೇಕು ಅಂದರೆ ನನಗೆ ಗೈಸ್ 20 ದಿನದಿಂದ ನನಗೆ ಯಾರೂ ಸಾಮಾನೇ ತಂದುಕೊಟ್ಟಿಲ್ಲ. ಅಡುಗೆ ಮಾಡ್ಕೊತ ಒಂದು ತರಕಾರಿ ತಂದುಕೊಟ್ಟಿಲ್ಲ ಗೈಸ್. ನನಗೆ ಈರುಳ್ಳಿ ಟೊಮೊಟೊ ಮನೇಲಿತ್ತು, ಅದು ಏನಿತ್ತು ಅದರಲ್ಲೇ ಬರೀ ಚಿತ್ರಾನ್ನ, ಟೊಮೊಟೊ ಪಲಾವು, ಜೀರಾ ರೈಸು ಆ ಥರ ಮಾಡ್ಕೊಂಡು ತಿಂದೆ. ಒಂದಿನ ಉಂಡ್ರೆ ಒಂದಿನ ಉಂಡಿಲ್ಲ. ಆ ಮನೇಲಿ 20 ದಿನದಲ್ಲಿ ಒಂದು ಸೇರು ಅಕ್ಕಿ ತಿಂದಿಲ್ಲ ನಾನು, ಒಂದು ಸೇರು ಅನ್ನ ತಿಂದಿಲ್ಲ ನಾನು. ನನ್ನ ಕಷ್ಟ ಯಾರಿಗೆ ಹೇಳೋಣ? ಇವಳು ಯಾವಳೋ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಹೊಡಿತಾ ಕೂತವಳೆ ಬೇವರ್ಸಿ ಥರ. ನನಗೆ ಯಾರು ಕೇರ್ ತೊಗೋತಾರೆ? ನನಗೊಂದು ಹುಷಾರಿಲ್ಲ ಅಂದರೆ ಇವತ್ತು ನನ್ನ ಗಂಡ ಬದುಕಿದ್ದಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋನು, ನನ್ನ ಕೇರ್ ಮಾಡೋನು. ನಮ್ಗೆ ಎಷ್ಟು ಉರಿತದೆ ಹೇಳಿ ಹೊಟ್ಟೆ? ಇವತ್ತು ನನ್ನ ಗಂಡ ಇಲ್ಲ, ನನ್ನ ಯಾವಳು ಕೇರ್ ತೊಗೋತಾವಳೆ? ನನ್ನ ಮಗಳನ್ನ ಯಾವಳು ಕೇರ್ ತೊಗೋತಾವಳೆ? ಅಟ್ಲೀಸ್ಟ್ ನನ್ನ ಮಗಳಿಗೆ ಸತ್ತಿದೆಯಾ ಬದುಕಿದೆಯಾ ಅಂತ ನನಗೆ ಬೇಡ, ನನ್ನ ಮಗಳಿಗೆ ಯಾರು ಒಬ್ರು ಕಾಲ್ ಮಾಡಿ ಕೇಳ್ತಾವ್ರಾ? ತಿಕ್ಕ ಬಾಯಿ ಮುಚ್ಕೊಂಡಿರಬೇಕು ಇವಳು. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನನ್ನ ಹತ್ರ ಬರೋದಲ್ಲ ಇವಳಿಗೆ ಹೆಂಗೆ ದಯ್ಯ ಬಿಡಿಸ್ಬಿಡ್ತೀನಿ ಅಂದರೆ, ಬೇವರ್ಸಿ ಮುಂಡೇರು ಇಂಥವ್ರು ಇರೋದ್ರಿಂದನೇ ಮನೆ ಹಾಳು ಬಿದ್ದು ಹೋಯ್ತಿರೋದು. ಬಂದ್ವಾ ಉಂಡ್ವಾ ಇದ್ವಾ ಓದ್ವಾ ಅನ್ನೋ ಥರ ಇದ್ದರೆ ಯಾರ ಮನೇನೂ ಹಾಳು ಬಿದ್ದು ಹೋಗಲ್ಲ. ಹಿಂಗೆ ಕಮೆಂಟ್ ಹೊಡಿತಾರಲ್ಲ, ಇಷ್ಟಿಷ್ಟುದ್ದ ಕಮೆಂಟ್ ಹೊಡ್ಕೊಂಡು ತಿಕ್ಕ ಉರ್ಕೊಂಡು ಮಾಡ್ತಾರಲ್ಲ, ಅಂಥ ಮುಂಡ್ಯರಿಂದನೇ ಮನೆ ಹಾಳು ಬಿದ್ದು ಹೋಯ್ತಿರೋದು. ಈ ಲೋಫರ್ಗಳುವೇ ಬೇರೆದ ಮನೆಗೆ ಮದುವೆ ಆಗಿ ಹೋಗಿರ್ತಾರೆ. ಹೆಂಗಿರಬೇಕು ಹೇಳಿ? ನಮ್ಗಳ ಜೀವನ ಹಾಳು ಮಾಡೋಕ್ಕೆ ಬರ್ತಾರೆ, ಏನು ಮಾಡೋದು? ಆಮೇಲಿಂದ ನಾನು ರಿಪ್ಲೈ ಕೊಟ್ಟೆ ಅದಕ್ಕೆ. ಓಕೆ, ನಾನು ರಿಪ್ಲೈ ಕೊಟ್ಟಿರೋದನ್ನು ಹೇಳ್ತಾ ಇಲ್ಲ, ಇಲ್ಲಿ ಕಮೆಂಟ್ ಬಾಕ್ಸ್ ಸ್ಕ್ರೀನ್ಶಾಟ್ ತೆಗ್ದಿರೋದನ್ನು ಈ ಸೈಡಲ್ಲಿ ಹಾಕೋತೀನಿ. ನಾನು ಇಷ್ಟು ಅವಳು ಕಮೆಂಟ್ ಮಾಡಿದಾಳೆ, ಇಷ್ಟಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಓಕೆನಾ? ರಿಪ್ಲೈ ಕೊಟ್ಟಿದ್ದಕ್ಕೆ ಮತ್ತೆ ಇಷ್ಟು ಕೊಟ್ಟಿದ್ದಾಳೆ ಆ ಬೇವರ್ಸಿ. ಅಷ್ಟು ಇದ್ದಿದ್ರೆ ನೀವು ಗಂಡ ತೀರಿ ಹೋದ ಮೇಲೆ ಅಮ್ಮ ಮನೆಗೆ ಯಾಕೆ ಓಡೋದದ್ದು? ನಾನು ಓಡೋಗಿರೋದನ್ನ ನೀನು ನೋಡ್ದೇನೆ? ನೀನು ನೋಡ್ದಾ ನಾನು ಓಡೋಗಿದ್ದನ್ನ? ನೀನು ಯಾವಳು? ನಿನ್ನ ಐಡೆಂಟಿಟಿ ಹೇಳು ಫಸ್ಟು. ನೀನು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನು ಕರೆಕ್ಟಾಗಿ ನಿನ್ನ ಗಂಡಂತ ಇದೆಯೋ ಇಲ್ವೋ, ಅಥವಾ ನಿಮ್ಮ ಅತ್ತೆ ಮಾವಂಗೆ ಹಿಟ್ಟಾಗ್ತಿದೆಯೋ ಇಲ್ವೋ? ಶೋಕಿ ಮಾಡ್ಕೊಂಡು ಓಡಾಡ್ಬಿಟ್ರೆ ಬಂದ್ಬಿಡ್ತದ? ನಮ್ಮಂಗೆ ಸುತ್ತಬೇಕು, ನಮ್ಮಂಗೆ ಮಾಡಬೇಕು ಕಷ್ಟಪಟ್ಟು. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾವ್ರೆ ನನ್ನ ಮಗಳು ನನ್ನ ಮೊಮ್ಮಗಳು ಅಂತ. ಹಾಗೆ ಇದು ಯಾವಳು ನೋಡ್ಕೋತಾ ಇಲ್ಲ ನನ್ನ ಜೀವನ. ಇವತ್ತು ಹಾಳೋಗಿದ್ದು ಮದುವೆ ಆದ 4 ವರ್ಷ, ಇನ್ನೂ 4 ವರ್ಷಕ್ಕೆ 1 ವಾರ ಆಯಿತು. ಕಣೆ, ನಾನು ಹೇಳ್ತೀನಿ, ನನ್ನ ಗಂಡ ಮೋಸ ಮಾಡಿಬಿಟ್ಟೆ ಹೋದ. ನನ್ನ ಗಂಡ ಅವನು, ನಿನ್ನ ಗಂಡ ಅಲ್ಲ ಅವನು, ನನ್ನ ಗಂಡ ಮೋಸ ಮಾಡಿಬಿಟ್ಟು ಹೋದ ಅಂತಲೇ ನಾನು ಹೇಳ್ತೀನಿ. ಏನೇ ಕಿತ್ಕೋತೀಯ ನೀನು? ನನ್ನ ಗಂಡಂದು ಏನಾದ್ರು ಮಾಡ್ಕೊಳಕ್ಕಾಗುತ್ತಾ ನೀನು? ಕಿತ್ತೋದಾಳೆ ಮನೆಗೆ ಯಾಕೆ ಓಡೋದು? ಯಾವಳಿಗೆ ಹೇಳ್ತಿದ್ಯಾ ಓಡೋದೆ ಅಂತ? 5 ತಿಂಗಳು ನನ್ನ ಗಂಡನ ಮನೇಲೇ ಇದ್ದೆ ಕಣೆ ಲೋಫರ್. ನನ್ನ ಗಂಡ ಹೋದ 20 ತಿಥಿ ಕಳೆದು 15 ದಿನ ಗಂಟಲು ಅಲ್ಲೇ ಇದ್ದೆ. ನಮ್ಮ ಅಮ್ಮ ನನ್ನ ಮಗಳು ಏನಾದ್ರು ಮಾಡ್ಕೊಂಡ್ಬಿಡ್ತಾಳೆ ಅಂತ ಕಾವಲೆ ದಾಟಿ ನನ್ನ ಗಂಡನ ನೋಡೋಕೆ ಹೋಗಿದೆ ಗೊತ್ತಾ? ಅವತ್ತೆಲ್ಲ ಹತ್ಕೊಂಡು ಎಲ್ಲ ನೋಡ್ತಾಯಿದ್ರು.
ಆಯಿತಾ. ನಮ್ಮಮ್ಮ ಹೇಳ್ಬಿಟ್ಟೋಗಿತ್ತು ನನ್ನ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಈಚೆಗೆ ಹೋದಾಗ ಏನಾದ್ರು ಮಾಡ್ಕೊಬಿಡ್ತಾಳೆ ಅಂತ. ಆಮೇಲೆ ನಮ್ಮ ಅಮ್ಮಂಗೆ ಭಯ ಅಲ್ಲಿದ್ದರೆ ಏನಾದ್ರು ಆಗ್ಬಿಡುತ್ತೆ, ಹಿಂದೆ ಮುಂದೆ ಕಾವಲೆಗಳೈತೆ ಅಂತ ನಮ್ಮಮ್ಮ ತಿಥಿ ಎಲ್ಲ ಕಳೆದು ಒಂದು 15 ದಿನ ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳು ಇತ್ತು ಕರ್ಕೊಂಡೋಗಿತ್ತು. 1 ತಿಂಗಳು ಇಟ್ಕೊಂಡು ಮತ್ತೆ ಬಂದಿದ್ದೀನಿ ಕಣೆ ಲೋಫರ್. 4-5 ತಿಂಗಳು ನನ್ನ ಗಂಡನ ಮನೇಲೇ ಇದ್ದೆ. ಯಾವಾಗ ಜಗಳ ತೆಗೆದು ಇವಳು ಸರಿ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲ ರೇಜಾಗಿ ನನ್ನ ಮೇಲೆ ಜಗಳಕ್ಕೆ ಬಂದರು. ಆಗ ನ್ಯಾಯಕ್ಕೆ ಕೂತಾಗ ಜನವರಿ ಫೆಬ್ರವರಿ ಮಾರ್ಚಲ್ಲೂ ಅಲ್ಲೇ ಇದ್ದೆ ಕಣೆಲೆ, ನನ್ನ ಗಂಡನ ಮನೇಲೇ ಇದ್ದೆ. ಹೆದರ್ಕೊಂಡು ಓಡೋಗೋಕ್ಕೆ ನನಗೆ ನಿಂತರ ಹೇಳಿನ ನಾನು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನ. ನನ್ನ ವೀಡಿಯೋದಲ್ಲೇ ಬಂದು ಹೇಳ್ತಾ ಇದ್ದೀನಿ, ಅದೇನು ಮಾಡ್ಕೋತೀಯ ಮಾಡ್ಕೋಗೆಲೆ. ಜನವರಿ ಫೆಬ್ರವರಿ ಮಾರ್ಚಲ್ಲೂ ಅಲ್ಲೇ ಇದೆ ಗೈಸ್. ನ್ಯಾಯ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಜಗಳಕ್ಕೆ ಬಂದಾಗ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ಇಲ್ಲಿ ಇರಬೇಡ, ಒಂದು 15 ದಿನ ಇದ್ಬಿಟ್ಟು ಬಾ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋದರು. ನೆಕ್ಸ್ಟ್ ನ್ಯಾಯಕ್ಕೆ ಕೂತ್ಕೊಬೇಕಾಗಿತ್ತು 4ನೇ ಸಲಕ್ಕೆ 4 ಭಾಗ ಅಂತ ಹೇಳಿದರು. ಮತ್ತೆ ಫೋನ್ ಮಾಡಿದಾಗ ನಾವು ಕಾನೂನು ಪ್ರಕಾರ ರಿಜಿಸ್ಟ್ರ್ ಮಾಡಲ್ಲ, ಮಗುಗೆ ವಿಲ್ ಬರಿತೀವಿ ಅಂದರು. ಓಕೆ, ಪಿತ್ರಾರ್ಜಿತ ಆಸ್ತಿ ವಿಲ್ ಆಗಲ್ಲ, ಓಕೆನಾ. ಸ್ವಯಾರ್ಜಿತ ಆಸ್ತಿ ಅಷ್ಟೇ ವಿಲ್ ಆಗೋದು. ನಾವು ಪತ್ರ ಬರ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ನಾನು ಅನ್ಎಜುಕೇಟೆಡ್ ಅಲ್ಲ. ನೀನು ಹೇಳ್ದಲ್ಲ ಎಜುಕೇಷನ್ ತುಂಬ ಮುಖ್ಯ ಅಂತ. ನಿನ್ನಷ್ಟು ನಾನು ಓದಿಲ್ಲದೆ ಇರೋದಪ್ಪ. ನನಗೆ ನಮ್ಮ ಅಪ್ಪ ಓದಿಸಿರೋದು. ನಿಮ್ಮಂಗೆ ಯಾರ್ಯಾರ್ದೋ ಋಣದಲ್ಲೆಲ್ಲ ಓದ್ಕೊಂಡು ಬದುಕಿರೋ ಅವಶ್ಯಕತೆ ನನಗಿಲ್ಲ. ನಾನು ನಮ್ಮ ಅಪ್ಪನ ದುಡ್ಡಲ್ಲಿ ಓದಿರೋದಕ್ಕೇನೆ ಇವತ್ತು ಅಂಗನವಾಡಿ ಟೀಚರಾಗಿ ಕೆಲಸ ತೊಗೊಂಡಿರೋದು. ನಿನ್ನಂಥವಳಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿನಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಲ್ವಾ, ನೋಡ್ಬಿಟ್ಟು ತಿಕ್ಕ ಊರ್ಕೋ ಕಮೆಂಟ್ ಹೊಡಿ. ನಿನ್ಗೆ ಅಂಥದ್ದೇ ಸರಿ. ಹೈಡಲ್ಲಿ ಕೂತ್ಕೊಂಡು ಕಮೆಂಟ್ ಹೊಡಿಯೋಣ, ನಿನ್ಗೆ ಅಂಥದ್ದೇ ಸರಿ. ಧೈರ್ಯ ಇದ್ದರೆ ನನಗೆ ಕ್ಯಾಮ್ರಾ ಮುಂದೆ ಬಂದು ಫೇಸ್ ಮಾಡು. ನೀನು ಕರೆಕ್ಟಾಗಿದ್ದರೆ ನೀನು ಓಡೋದ್ನಂತೆ. ಯಾರು ಓಡೋದೋಳು? ಓಡೋಗಿದ್ದಿದ್ರೆ ನಾನು ತಪ್ಪಿದ್ದಿದ್ರೆ ಒಂದು ಯೋಚನೆ ಮಾಡಿ ಗೈಸ್, ನಾನು ತಪ್ಪಿದ್ದಿದ್ರೆ ನನ್ನ ಗಂಡಂಗೆ ಆಯುಧ ಪೂಜೆಲಿ ಬಂದು ದೀಪ ಹಚ್ಬಿಟ್ಟು ನಾನು ಹೋದೋಳು. ಆ ಮನೇಲಿ ಊಟನೂ ಮಾಡಿಲ್ಲ, ಒಂದು ಲೋಟ ನೀರು ಕುಡಿಲಿಲ್ಲ. ನನ್ನ ಮಗಳಿಗೆ ಊಟ ಮಾಡಿಸ್ಬಿಟ್ಟು ಅವ್ರ ಅಪ್ಪನ ಪೂಜೆ ಮಾಡಿ ನಾನು ಪೂಜೆ ಮಾಡಿ ನಾನು ಹೋದೋಳು. ನನ್ನ ಕೆಲಸ ಆದ ದಿನವೇ ನಾನು ಗಂಗೂರಿಗೆ ಬಂದಿರೋದು. ಓಡೋಗಳಾಗಿದ್ರೆ ಮತ್ತೆ ಯಾಕೆ ಬರ್ತಾಯಿದೆ? ಬೆಂಗಳೂರಿಗೋ ಮೈಸೂರಿಗೋ ಹೋಗಿವೆ. ನನಗೆ ಟೆಲಿಕಾಲಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಆಯಿತಾ. ತಿಂಗಳಿಗೆ 20,000 ಸಿಗುತ್ತೆ, ಖರ್ಚು ಹಂಗೆ ಇರುತ್ತೆ ಸಿಟಿಲಿ. ಅಷ್ಟೆಲ್ಲ ಬಿಟ್ಟು 12,000 ಸಂಬಳಕ್ಕೆ ಯಾಕೆ ಬರ್ತಾಯಿದೆ? ಏಯ್ ಗೂಬೆ, ಚಾಲೆಂಜ್ ಮಾಡ್ಕೊಂಡೆ ಬಂದಿರೋದು. ಇರಬೇಕು ಅಂತಲೇ ಬಂದಿರೋದು ಕಣೆಲೆ. ಅದು ಏನು ಮಾಡ್ಕೊತಿ ಮಾಡ್ಕೊ ಹೋಗು. ಇರಬೇಕು ನನಗೆ ಅಂದವ್ರು ಇದ್ರುಗಡಲೆ ಇದ್ದು ಹಠವಾಗಿ ಬದುಕಿ ತೋರಿಸ್ಬೇಕು ಅಂತಲೇ ಬಂದಿರೋದು. ನಿನ್ನ ಕೈಲಿ ಅದು ಏನು ಮಾಡ್ಕೊಳಕ್ಕಾಯ್ತದೆ ಮಾಡ್ಕೊ ಹೋಗು. ಡೈರೆಕ್ಟಾಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ. ಇಲ್ಲೇ ಇರಬೇಕು, ಇಲ್ಲೇ ಮಗುಗೆ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕು. ಆಗ ನೋಡ್ತಿದ್ರು ಸಿಚುವೇಶನ್ ಬೇರೆ ಇರ್ತಿತ್ತು. ಅಪ್ಪ ಅಮ್ಮ ಮನೇಲಿ ಆರಾಮಾಗಿ ಕೂತು ಗಂಡನ ಪೇರೆಂಟ್ಸ್ನ ಮರ್ಯಾದಿನ ಸೋಷಿಯಲ್ ಮೀಡಿಯಾದಲ್ಲಿ ತೆಗಿದ್ರೆ ಅವರಾದರೂ ಹೇಗೆ ಸಹಿಸ್ಕೋತಾರೆ? ಹೌದಾ? ನಾನು ಯಾರನ್ನೂ ಹೇಳೇ ಇಲ್ವಲ್ಲ ಗೈಸ್, ಯಾರ ಹೆಸ್ರನ್ನು ಹೇಳೇ ಇಲ್ವಲ್ಲ ಪಾಪ. ಯಾಕೆ ಸಹಿಸ್ಕೋಬೇಕು? ನಾನು ಇಂಥವ್ರು ಹಿಂಗೆ ಮಾಡಿದ್ರು, ನನ್ನ ಗಂಡನ ಕಡೆಯವ್ರು ಇಂಥವ್ರು ಅಂತ ಪಾಪ ನಾನು ಯಾರ ಹೆಸ್ರೂ ಹೇಳಿಲ್ಲ. ನಾನು ಯಾರನ್ನೂ ಡೈರೆಕ್ಟಾಗಿ ನೀವೇ ಮಾಡ್ತಿದ್ದೀರಾ ಅಂತ ಒಬ್ಬರ ಹೆಸ್ರೂ ನಾನು ಹೇಳಿಲ್ಲ. ಅಂಥದ್ರಲ್ಲಿ ಅವ್ರು ಯಾಕೆ ನಮಗೆ ಅಂತ ಅನ್ಕೋತಾರೆ? ಮಾಡಿದವ್ರಿಗೆ ಆಯ್ತದೆ, ಮಾಡಿದವನ್ನ ಮರಯ್ಯ ಅಂತ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಗಳು ಯಾಕೆ ಮುಟ್ಕೊಂಡು ನೋಡ್ಕೋಬೇಕು? ನೀವೇನು ಅನ್ಯಾಯ ಮಾಡಿಲ್ಲ ತಾನೆ, ನೀವೇನು ಮೋಸ ಮಾಡಿಲ್ಲ ತಾನೆ. ನಿಮ್ಗೆ ಯಾಕೆ ಉಳುಕ್ತದೆ? ಯಾಕೆ ಉಳುಕ್ಬೇಕು ನಿಮಗೆ? ಯಾಕೆ ಫೇಕ್ ಅಕೌಂಟು ಮಾಡಿಕೊಂಡು ಹಿಂಗೆ ನನಗೆ ಕಮೆಂಟ್ ಹೊಡಿಬೇಕು? ನೀವೇನು ಮಾಡಿಲ್ಲ ಅಂದರೆ ನೀವು ಉಳುಕ್ಬೇಡಿ, ಕುಂಬಳಕಾಯಿ ಕಳ್ಳ ಅಂತ ಹೆಗ್ಲು ನೋಡ್ಕೋಬೇಡಿ. ಹೌದಾ? ಅಲ್ಲೇ ಇದ್ದಿದ್ರೆ 4-5 ತಿಂಗಳು ಅಲ್ಲೇ ಇದ್ನಲ್ಲ ಗುರು. ಈಗ ಕೆಲಸ ಆಯಿತು, ಈಗ ಬಂದಿದ್ದೀನಿ. ಕೆಲಸಕ್ಕೆ ಕೇಮೆ ಇಲ್ದೇ ಮನೇಲಿ ಕೂತ್ಕೊಳ್ಳೋಕ್ಕೆ ನನಗೇನು ಲೂಜಾ? ನಾನು ಎಷ್ಟು ಡಿಪ್ರೆಷನಲ್ಲಿದೆ, ನಮ್ಮ ಅಪ್ಪ ಅಮ್ಮ ಕರ್ಕೊಬಂದು ಇವತ್ತು ನನಗೆ ಈ ಲೆವೆಲಿಗೆ ಸ್ಟ್ರಾಂಗ್ ಮಾಡಿರೋದು ಅವರು. ಈಗ ನಿನ್ನ ಗಂಡ ಸತ್ತೋದ್ರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ಕರ್ಕೊಂಡು ಹೋಗಲ್ವಾ? ನಿನ್ನ ಗಂಡನ ಮನೇಲೆ ಸಾಯ್ಲಿ ಅಂತ ಬಿಟ್ಬಿಡ್ತಾರಾ? ಅವರು ಊಟಕ್ಕೆ ತಂದುಕೊಡ್ತಾರೋ ತಂದುಕೊಡೋಕ್ಕಲ್ವೋ, ಮಾತಾಡೋಕ್ಕಲ್ವೋ, ತರಕಾರಿ ತಂದುಕೊಡೋಕ್ಕಲ್ವೋ. ನನ್ನ ಮಗಳು ಈಗ ಒಂಟಿ ಜೀವನ ಅಂತ ನಿಮ್ಮ ಅಪ್ಪ ಅಮ್ಮ ಹಾಗೆ ಬಿಟ್ಬಿಡ್ತಾರ? ನಿನ್ನ ಗಂಡ ಸತ್ತೋಗ್ಬಿಟ್ರೆ ನಿನಗೆ ನನ್ನ ಸಿಚುವೇಶನ್ ಅನ್ಭವಿಸ್ದಾಗಲೇ ನಿನಗೆ ಗೊತ್ತಾಗೋದು. ಇಲ್ಲಿ ಯಾರು ಏನು ಊಟ ಹೊಡಿಸ್ಕೊಂಡಿರಲ್ಲ. ನೀನು ಒಂದಿನ ಹೋಗ್ಬೇಕು, ನಿನ್ನ ಗಂಡನೂ ಒಂದಿನ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು. ಆಗ ನನ್ನಂಗೆ ನಿನಗಾಯ್ತದಲ್ಲ, ಅವತ್ತು ನಿನಗೆ ಬುದ್ಧಿ ಗೊತ್ತಾಯ್ತದೆ, ಅವತ್ತು ಗೊತ್ತಾಗಬೇಕು. ಎಜುಕೇಷನು ಗೈಸ್, ನನಗೆ ಯಾರೂ ಮತ್ತೆ ಒಂದು ಫೋನು ಮಾಡಲಿಲ್ಲ. ಅಟ್ಲೀಸ್ಟ್ ನಾನು ಅಲ್ಲಿ ಇದ್ದಾಗ್ಲೂ ನಾವೇ ಸೇರಿಸ್ತೀವಿ ಕೃತುನ, ನಾನೇ ಫೀಸ್ ಕಟ್ಬಿಟ್ಟು ನಾವು ಇಲ್ಲಿ ಸೇರಿಸ್ತೀವಿ. ನೀನು ಕರ್ಕೊಬಂದು ಇಲ್ಲಿ ಬಿಡು, ಅಥವಾ ನೀನು ಕರ್ಕೊಬಂದಿರು, ನಾವು ಕೃತುನ ಓದಿಸ್ತೀವಿ ಅಂತ ಯಾರೂ ನನಗೆ ಡೈರೆಕ್ಟಾಗಿ ಹೇಳಲೇ ಇಲ್ಲ. ಆ್ಯಂಡ್ ಕಾಲ್ ಮಾಡು ಹೇಳಿಲ್ಲ, ಮೆಸೇಜ್ ಮಾಡು ಹೇಳಿಲ್ಲ. ನಾನೇ ಹೋಗಿ ಕೇಳೋಕ್ಕಾಗತ್ತಾ? ನನ್ನ ಮಗಳನ್ನ ಓದಿಸಿ, ನನ್ನ ಗಂಡ ಸತ್ತೋಗ್ಬಿಟ್ಟ, ನನಗೆ ಹುಷಾರಿಲ್ಲ, ನಂಗೆ ದುಡ್ಡು ಕಳಿಸಿ, ನನ್ನ ಮಗಳನ್ನ ಕರ್ಕೊಬಂದು ಓದಿಸಿ, ನನ್ನ ಮಗಳಿಗೆ ಹುಷಾರಿಲ್ಲ, ದುಡ್ಡು ಹಾಕಿ ಅಂತ ನಾನು ಕೇಳೋಕ್ಕಾಗುತ್ತಾ? ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಅವ್ರು ಓದಿಸ್ಬೇಕಿತ್ತು. ಅವ್ರು ಓದಿಸ್ಲಿಲ್ಲ ಗೈಸ್. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಒಬ್ಬ ಮಗಳನ್ನ ಓದಿಸ್ತಾರೆ, ಇನ್ನೊಂದು ಮಗಳನ್ನ ಓದಿಸಲ್ಲ, ಅಷ್ಟೇನೆ. ಅವ್ರು ಓದಿಸ್ಲಿಲ್ಲ ಅಂತ ನನ್ನ ಮಗಳನ್ನ ನಾನು ಹಾಗೆ ಬಿಡಬೇಕಾಗಿತ್ತಾ? ಅವಳಿಗೆ 4 ವರ್ಷ, ಈ ಮಾರ್ಚ್ಗೆ 5 ವರ್ಷ ತುಂಬುತ್ತೆ. ನನ್ನ ಮಗಳನ್ನ ಹಾಗೆ ಬಿಡಬೇಕಾಗಿತ್ತಾ? ನಾನು ಓದಿಸ್ತಾನೇನೆ. ಯಾರು ನನಗೆ ಓದಿಸ್ತೀನಿ ಬಾ ಅಂತ ಅಂದಿಲ್ಲ. ಓದಿಸ್ತೀನಿ ಬಾ ಅಂದಿದ್ರೆ ನೋಡ್ಬೋದಾಗಿತ್ತು. ಇವಳು ಅವಳು ಹೇಳೋಕ್ಕೆ ನನಗೆ. ಅಪ್ಪ ಅಮ್ಮನ ಮನೇಲಿ ಆರಾಮಾಗಿ ಕೂತ್ರು.
ನಾನು ಆರಾಮಾಗಿದ್ದೀನಿ ಅಂತ ನಿನಗೆ ಅವಳ ಹೇಳಿದ್ದು. ಮಧ್ಯರಾತ್ರಿ ಎಲ್ಲ ಎದ್ದು ನಾನು ನಮ್ಮಮ್ಮ ಅಳ್ತೀನಿ. ನಮ್ಮಮ್ಮಂಗೆ ಬಿ ಪಿ ಇರಲಿಲ್ಲ ಗೈಸ್. ನನ್ನ ಗಂಡ ಸತ್ತೋದ್ಮೇಲೆ ನಮ್ಮ ಅಮ್ಮಂಗೆ ಯೋಚನೆ ಮಾಡಿ ನೈಟ್ ಎಲ್ಲ ನಿದ್ದೆ ಬರೋಲ್ಲ. ಬಿ ಪಿ ಆಯಿತು ನಮ್ಮಮ್ಮಂಗೆ. ಈ ಬೇವರ್ಸಿಗಳಿಗೆ ಏನಾದರೂ ಗೊತ್ತಾ? ಆರಾಮಾಗಿದ್ದೀನಿ ಅಂತ ಈ ಲೋಫರ್ಗಳಿಗೆ ಹೆಂಗೆ ಗೊತ್ತು? ನಾನು ಎಷ್ಟು ಅಳ್ತೀನಿ, ಎಷ್ಟು ನೆನೆಸ್ಕೋತೀನಿ, ಎಷ್ಟು ನೋವು ಐತೆ ನನಗೆ ಇವತ್ತಿಗೂ ಅಂತ. ಬರೀ ನನ್ನ ಮಗಳನ್ನ ಅಡ್ಮಿಷನ್ ಮಾಡೋ ಟೈಮಲ್ಲಿ ಸೈನ್ ಹಾಕ್ಬೇಕಾದ್ರೆ ಎಷ್ಟು ನೋವಾಗೈತೆ ನನಗೆ ಅಂತ ನನಗೆ ಗೊತ್ತು. ನನಗೆ ನನ್ನ ಹಸ್ಬೆಂಡ್ ಇಲ್ಲ ಅಂತ ಅಲ್ಲಿ ಲೇಟ್ ಸಂತೋಷ್ ವೈಫ್ ಆಫ್ ಸುಷ್ಮಿತಾ MK ಅಂತ ಹಾಕಿಸ್ಬೇಕಾದ್ರೆ ಎಷ್ಟು ನೋವಾಗೈತೆ ಅಂತ ನನಗೆ ಗೊತ್ತು ಪ್ರತಿಯೊಂದಕ್ಕೂ. ಈ ಲೋಫರ್ಗಳಿಗೆ ಏನು ಗೊತ್ತು? ಕಮೆಂಟ್ ಹೊಡೆಯೋ ಲೋಫರ್ಗಳಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಾಜಾಗ್ತಾ ಇದ್ದೀನಿ. ನಿನ್ನ ಹೆಸ್ರು ಹೇಳಿದ್ದೀನಾ? ನಿಮ್ಮ ಅಪ್ಪನ ಹೆಸ್ರು ಹೇಳಿದ್ದೀನಾ? ನಿಮ್ಮ ಅವ್ವನ ಹೆಸ್ರು ಹೇಳಿದ್ದೀನಾ? ನಿನ್ನ ಅಕ್ಕ ತಂಗಿರ ಹೆಸ್ರು ಹೇಳಿದ್ದೀನಿ? ಲೋಫರ್ ಕಮೆಂಟ್ ಹೊಡೆದಿದ್ದೀಯಲ್ಲ, ನಿನಗೆ ಹೇಳ್ತಾ ಇರೋದು. ನಿನ್ನ ಕಡೆಯವ್ರ ಹೆಸ್ರು ಹೇಳಿದ್ದೀನಾ ಸೋಷಿಯಲ್ ಮೀಡಿಯಾದಲ್ಲಿ? ನಾನು ಮಾಡಿದವ್ರಿಗೆ ಹೇಳ್ತೀನಿ ಕಣಲೆ. ನಾನು ಯಾವಳ ಹೆಸ್ರು ಹೇಳಿಲ್ಲ. ನಾನು ಯಾವಳು ಹುರ್ಕೊಂಡು ಸಾಯೋಕ್ಕೆ ಇಲ್ಲಿ. ನಿನ್ಗೆ ಅಷ್ಟು ತಾಕತ್ತಿದ್ರೆ ನೀನು ಚಾನಲ್ ಓಪನ್ ಮಾಡಲೆ, ನನ್ನ ಹೆಸ್ರು ಹಾಕಿಲ್ಲ ಸುಷ್ಮಿತಾ ಅಂತಲೇ ಹಾಕ್ಬಿಟ್ಟು ವೀಡಿಯೋ ಮಾಡಲೆ. ಅಷ್ಟು ಧೈರ್ಯ ಇದ್ರೆ ಮಾಡೋಕ್ಕೆ. ಮೀಡಿಯಾದಲ್ಲಿ ತೆಗಿತೀರಾ? ನಾನು ತೆಗಿಯೋದೆ ಕಣೆ ಮಾನ ಮರ್ಯಾದಿನ. ಅದು ಏನು ಮಾಡ್ಕೋಗು. ಅವರಾದರೂ ಹೇಗೆ ಸಹಿಸ್ಕೋತಾರೆ? ಪಾಪ ಅವ್ರು ಏನೂ ಸಹಿಸ್ಕೋತಾ ಇಲ್ಲ. ಅವ್ರು ಅಂದಿರೋದನ್ನು ನಾನು ಸಹಿಸ್ಕೊಂಡಿದ್ದೀನಿ. ಅವ್ರು ಅನ್ಯಾಯ ಮಾಡಿರೋದನ್ನು ನಾನು ಸಹಿಸ್ಕೊಂಡಿದ್ದೀನಿ. ಇವತ್ತಿಗೂ ಯಾವಳ ಹಂಗು ಯಾವನ ಹಂಗು ನನ್ನ ಮಗಳ ಮೇಲೆ ₹1 ಇಷ್ಟು ಹಂಗೂ ಕೂಡ ಇಲ್ಲ. ನನ್ನ ಗಂಡ ಸತ್ತೋಗಿ ಏಪ್ರಿಲ್ ಬಂದರೆ 2 ವರ್ಷ ಆಗುತ್ತೆ. 2 ವರ್ಷದಿಂದ ನನ್ನ ಯಾರೂ ಸಾಕ್ತಾಯಿಲ್ಲ, ನನ್ನ ಮಗಳೂ ಯಾರೂ ಸಾಕ್ತಾಯಿಲ್ಲ. ನಾನು ಆ ಮನೆಗೆ ಹೋಗಿ 20 ದಿನ ಆಯಿತು. 20 ದಿನದಿಂದಲೇ 1 ವಾರ ಊಟ ಮಾಡಿದ್ದೀನೇನೋ. ನನಗೆ ಯಾರೂ ಏನು ತಂದು ಕೊಡ್ತಾಯಿಲ್ಲ. ಏನಾದ್ರು ತಿಂತೀಯೋ, ಏನಾದ್ರು ಉಣ್ತೀಯಾ, ಏನಾದ್ರು ಬೇಕಾ ಅಂತ. ಈ ಲೋಫರ್ಗೆ ಏನು ಗೊತ್ತು? ಏನು ಗೊತ್ತಿರುತ್ತೆ ಈ ಲೋಫರ್ಗಳಿಗೆ? ಆಮೇಲಿಂದ ಮಗುಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತಿದ್ದೀರಾ. ಆದರೆ ಮಗು ತಲೆಗೆ ಅಪ್ಪನ ಆಸ್ತಿ ಇಲ್ಲ, ಅಪ್ಪ ಸತ್ತೋದ, ಮೋಸ ಮಾಡಿ ಹೊರಟೋದ ಅಂತೆಲ್ಲ ಹೇಳ್ತೀರಾ. ಕಣಲೆ, ಅಪ್ಪ ಸತ್ತೋದ ಅಂತ ಹೇಳ್ದೇ ಅಪ್ಪ ಫಾರಿನ್ ಟ್ರಿಪ್ಗೆ ಹೋಗವನೆ. ಫಾರಿನ್ ಟ್ರಿಪ್ಗೆ ಇನ್ನೊಂದು 10 ವರ್ಷ ಹೋದ್ಮೇಲೆ ಟ್ರಿಪ್ ಮುಗಿಸ್ಕೊಂಡು ನಿನಗೆ ಗಿಫ್ಟ್ ತತ್ತಾನೆ ಅಂತ ಹೇಳ್ಬೇಕಾ? ಮೋಸ ಮಾಡೇ ಹೋಗಿದ್ದು. ಅವ್ನ ಹೆಂಡತಿ ಮಕ್ಳಿಗೆ ಅಂತ ₹1 ಇಟ್ಟಿಲ್ಲ. ಬೇಡದೆ ಹೋದವ್ರಿಗೆಲ್ಲ ಮಾಡ್ಬಿಟ್ಟು ಹೋದ. ಇವತ್ತು ಯಾವನೂ ಸಂತೋಷ ಸತ್ತೋದ ನಮಗೆ ಮಾಡಿದ್ದ. ನಾವು ಅವ್ನ ಋಣದಲ್ಲಿ ಬದುಕ್ತಾ ಇದ್ದೀವಿ ಇವತ್ತು. ಅವ್ನ ಋಣದಿಂದ ನಾವು ಇವತ್ತೇನೋ ಮೇಲೆ ಮ್ಯಾಕ್ ಹೋಗೋದೆ ನಮ್ಮದು. ಸಂತೋಷನ ಮಗಳು ಅವಳೆ. ಸಂತೋಷನ ರಕ್ತ ಕೃತಜ್ಞ ಎಸ್ಗೌಡ ಅವಳೆ. ಅವಳಿಗೆ ಏನಾದರೂ ಮಾಡೋಣ ಅಂತ ಯಾವಳು ಮಾಡ್ತಾಯಿಲ್ಲ. ಓಕೆ, ನಾನು ಹೇಳೋದೆ ನನ್ನ ಗಂಡ ಮೋಸ ಮಾಡ್ಬಿಟ್ಟು ಹೋದ ಅಂತಲೇ ಹೇಳೋದು ಕಣಲೆ. ಏನೇ ಮಾಡ್ಕೋತೀಯ ನೀನು? ಅಲ್ಲಿ ಕುರಿತು ಬೈತಾವಳೆ ಗೈಸ್. ಆಮೇಲೆ ಮಗುಗೆ ಎಫೆಕ್ಟ್ ಆಗುತ್ತಂತೆ. ಏನು ಎಫೆಕ್ಟ್ ಆಗುತ್ತೆ? ಅವಳು ಸ್ಟ್ರಾಂಗೇ ಆಗ್ತಾ ಇರೋದು ಯಾರ್ಯಾರ ಯೋಗ್ಯತೆ ಏನೇನು ಅಂತ ಅವಳು ಇವತ್ತಿಂದನೇ ತಿಳ್ಕೊತಾವಳೆ. ಆಯಿತಾ? ನಾನೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವಳಿಗೆ. ಅವಳು ನನ್ನ ಮಗಳಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಹೇಳ್ಕೊಡ್ಬೇಕು, ಯಾವುದನ್ನು ಹೇಳ್ಕೊಡ್ಬಾರ್ದು ಅಂತ ನನಗೆ ಗೊತ್ತು. ನಿನ್ನಂಥ ನನ್ನ ಬಾಯಿ ಚೆನ್ನಾಗಿ ಬರೋದಿಲ್ಲ ಗೈ. ಏನು ಮಾಡೋಣ? ಬೈಬಾರ್ದು ಅಂದರೂ ನನಗೆ ಅಷ್ಟು ನೆತ್ತಿಗೆ ಏರ್ಬಿಟ್ಟೈತೆ ಈ ಬೇವರ್ಸಿದ್ದು. ಎಫೆಕ್ಟ್ ಆಗುತ್ತಂತೆ. ನಿನಗೆ ನಾನು ಉಗಿಯೋದ್ರಿಂದ ನಿನಗೆ ನಿನ್ನ ಕಡೆಯವ್ರಿಗೆ ಎಫೆಕ್ಟ್ ಆಗದೆ ಹೋದರೆ ಸಾಕು. ಕಮೆಂಟ್ ಹಾಕಿರೋಳಿಗೆ ಗೈಸ್ ನಾನು ಎಲ್ಲ ಉಗಿತಾ ಇರೋದು ಕಮೆಂಟ್ ಹಾಕಿರೋಳಿಗೇನೆ. ಆಮೇಲಿಂದ ಇನ್ಯಾರ್ಯಾರಿಗೂ ಅನ್ಕೊಂಬೇಡಿ. ಆಮೇಲಿಂದ ಇನ್ನೇನು ಹಾಕೊಳ್ಳಪ್ಪ, ಭ್ರಮೆ ಸ್ಟ್ರಾಂಗ್ ಮಾಡ್ತಿದ್ದೀನಿ ಅಂತ ಭ್ರಮೆ. ನಾನು ಭ್ರಮೇಲಿದ್ರೂ ಪರವಾಗಿಲ್ಲ. ನೀನು ಫಸ್ಟು ರಿಯಾಲಿಟಿಗೆ ಬಾ, ರಿಯಾಲಿಟಿಲಿ ಬದುಕು ನೀನು. ಆಮೇಲಿಂದ ಗಂಡನ ಪೇರೆಂಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹರಾಜು ಆಗ್ತಿದ್ದೀರಾ. ನಿನಗೂ ಹೀಗೆ ಯಾರಾದರೂ ಮಾಡಿದರೆ ಏನು ಮಾಡ್ತಿದ್ರಿ? ನೀನೇ ಮಾಡೇ ಅಲ್ಲೇ ಕಮೆಂಟ್ ಹಾಕಿದೆಯಲ್ಲ, ನೀನೇ ಬಂದು ಹರಾಜು ಹಾಕಿಲ್ಲ. ಏನಾದರೂ ಸಿಗುತ್ತಾ ನೋಡು, ಇಷ್ಟುದ್ದ ಸಿಗುತ್ತಾ ನೋಡು ನನ್ನ ಮೇಲೆ ಹರಾಜು ಹಾಕೋಕ್ಕೆ. ಇಷ್ಟುದ್ದ ಸಿಗ್ತದ ನೋಡು ನನ್ನ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡಿ ಹೇಳೋಕ್ಕೆ. ಫಸ್ಟ್ ಹುಡುಕು, ನಾನು ಏನಾದ್ರು ತಪ್ಪುಗಳು ಮಾಡಿದ್ದೀನಾ, ಸರಿ ಇಲ್ವಾ ನಾನು? ಫಸ್ಟು ಹುಡುಕ್ಬಿಟ್ಟು ಆಮೇಲಿಂದ ಸೋಷಿಯಲ್ ಮೀಡಿಯಾಗೆ ಬಂದು ಎಲ್ಲರೂ ಪರವಾಗಿ ಕಮೆಂಟ್ ಹಾಕಿದ್ಯಲ್ಲ ಜೀವಿತ ಅನ್ನೋ ಫೇಕ್ ಅಕೌಂಟಿಂದ, ನೀನೇ ಬಂದ್ಬಿಟ್ಟು ನೀನೇ ವೀಡಿಯೋ ಮಾಡು ಆಯಿತಾ? ನಾನು ನೋಡ್ತೀನಿ. ನಾನು ನೋಡ್ಬಿಟ್ಟು ಲೈಕ್ ಕೊಡ್ತೀನಿ ನಿನಗೆ. ಆ್ಯಂಡ್ ನಿನ್ನ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಆ್ಯಂಡ್ ನಿಮ್ಮ ಗಂಡನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಇದನ್ನೆಲ್ಲ ನೋಡಿ. ನನ್ನ ಗಂಡನ ಆತ್ಮದ ಬಗ್ಗೆ ಶಾಂತಿ ಸಿಗೋದ್ರ ಬಗ್ಗೆ ಮಾತಾಡೋಕ್ಕೆ ನೀನು ಯಾವಳು? ನಿನಗೆ ರೈಟ್ಸ್ ಇಲ್ಲ. ನನ್ನ ಗಂಡನ ಹೆಸ್ರು ಹೇಳೋಕ್ಕೂ ಕೂಡ ನಿನಗೆ ರೈಟ್ಸ್ ಇಲ್ಲ. ತಿಕ್ಕ ಬಾಯಿ ಮುಚ್ಕೊಂಡು ಫಸ್ಟು ನಿನ್ನ ಗಂಡನ ಜೊತೆ ನೀನು ಸಂಸಾರ ಮಾಡು. ಮದುವೆ ಆಗಿದ್ರೆ. ಮದುವೆ ಆಗಿಲ್ಲ ಅಂದರೆ ಇವೆಲ್ಲ ಮನೆ ಹಾಳು ಮಾಡೋ ಕೆಲಸಗಳನ್ನ ಬಿಟ್ಬಿಟ್ಟು ಯಾವನ್ನಾರು ನೋಡ್ಬಿಟ್ಟು ಮದುವೆ ಆಗಿ ಹೋಗು. ಇವೆಲ್ಲ ಬೇಡ ನಿನಗೆ. ಹರಿಕತೆ ಇದು ಬೈಸ್ಕೊಳ್ಳೋದು ನನ್ನ ಬಾಯಿ ಚೆನ್ನಾಗಿ ಬರೋದಿಲ್ಲ ಇವೆಲ್ಲ. ನಾನು ಏನೂ ಫಿಲ್ಟ್ರ್ ಇಲ್ಲ ಗೈಸ್. ಗಿಲ್ಟ್ರು ಮಾಡೋದಿಲ್ಲ. ಹೆಂಗೆ ಹೋಗ್ತಿದ್ದೀನಿ ಹಾಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಏನು ಎಡಿಟ್ ಅಂತೂ ಏನು ಮಾಡೋದಿಲ್ಲ ಆಯಿತಾ?
ಫಸ್ಟು ಹೋಗು ನಿನ್ನ ಗಂಡ ಮದುವೆ ಆಗಿದ್ರೆ ಫಸ್ಟ್ ಅವನ ಜೊತೆ ಕರೆಕ್ಟಾಗಿ ಸಂಸಾರ ಮಾಡು, ಇಲ್ಲ ಯಾವನ್ನಾರು ಒಳ್ಳೆಯವನು ಕಟ್ಕೊಂಡು ಹೋಗಿ ಮದುವೆ ಆಗು. ನಮ್ಮ ಇದು ನಿನಗೇನಕ್ಕೇನೆ ನಿನಗೇನಕ್ಕೆ ಖುಷಿ ಸಿಗುತ್ತೇನೆ ನನಗೆ ಕಮೆಂಟ್ ಹೊಡೆದ್ಬಿಟ್ಟು ಇಷ್ಟೆಲ್ಲ ಮಾಡೋಳೆ. ಮತ್ತೆ ನಾನು ಇದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ. ರಿಪ್ಲೈ ಕೊಟ್ಟಿರೋದಕ್ಕೂ ಆತ್ಮ ಅಂತ ಹಾಕೋಕ್ಕೆ ಅಸ್ತಮ ಅಂತ ಹಾಕಿದ್ಯಾ, ನಿನ್ನ ಎಜುಕೇಷನ್ನೇ ಗೊತ್ತಾಗುತ್ತೆ, ಹಾಗೆ ಎಜುಕೇಷನ್ ಎಷ್ಟು ಮುಖ್ಯ ಹಾಗೆ ಹೀಗೆ ಅಂತ ಹಾಕಿದ್ದಾಳೆ. ಇವಳು ಬಾಯಿಗೆ ಹಿಟ್ಟಾಕ ಇವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ ಗುರು, ಇವಳಿಗೆ ನಮ್ಮ ಅಪ್ಪ ಅಮ್ಮನ ಕೈಲಿ ಉಗ್ಸಿದ್ರೆ ಸರಿ ಆಗೋದು. ಇವಾಗ ಹೇಳ್ತೀನಿ ಕೇಳಿಲ್ಲೇ, ಅದು ಎಷ್ಟು ಉರ್ಕತ್ಯಾ ಉರ್ಕೊಳ್ಳಲ್ಲೇ, ಇದು ನಂದೇನು ಮಾಡ್ಕೊಳಕ್ಕಾಗಲ್ಲ. ನನ್ನ ಸತ್ತು ಗಂಡನ್ನು ನೀನು ಏನು ಕಿತ್ಕೊಳಕ್ಕಾಗಲ್ಲ. ನನ್ನ ಗಂಡನ ಕಡೆಯವರೇ ನನಗೆ ಅನ್ಯಾಯ ಮಾಡೋದು, ಅದೇನು ಮಾಡ್ಕೋತಿ ಮಾಡ್ಕೋವು. ಓಕೆ, ಈಗ ನಮ್ಮಮ್ಮ ನಾನು ಮಾತಾಡ್ತೀನಿ ಅಂತ ಅಂದೈತೆ, ಅಪ್ಪನ ಮನೆಗೆ ಓಡೋದೆ ಹಾಗೆ ಹೀಗೆ. ನಿನ್ನ ಗಂಡ ಸತ್ತೋದ್ರೇ ಕಣೆ ಗೊತ್ತಾಗೋದು, ನಿಮ್ಮ ಅಪ್ಪನ ಮನೆಗೆ ಹೋಗ್ತೀಯೋ ಇಲ್ಲ ಅಂಥ ರಾಕ್ಷಸರ ಜೊತೆ ಬದುಕ್ತೀಯಾ ಅಂತ ಆವಾಗಲೇ ಗೊತ್ತಾಗೋದು. ನಾನು ಆಗಲಿ ಅಂತ ನಾನು ಬಯಸೋದಿಲ್ಲ, ಯಾಕಂದರೆ ನಾನು ಇನ್ನಂಥ ಚೀಪ್ ಮೆಂಟಾಲಿಟಿ ಹುಡುಗಿ ಅಲ್ಲ ನಾನು. ನಿನ್ನ ಹಣೆ ಬರ ಇದ್ದರೆ ಆಗುತ್ತೆ ಆಯಿತಾ, ಆಗಲಿ ಅಂತ ನಾನು ಯಾರಿಗೂ ಬಯಸಲ್ಲ. ಯಾಕಂದರೆ ಇವತ್ತು ನಾನು ಬಯಸೋದು ನನ್ನ ಥರ ಕಷ್ಟ ಯಾರಿಗೂ ಬರಬಾರ್ದು ಅಂತ ನಾನು ಇವತ್ತಿಗೂ ನಾನು ಬಯಸ್ತೀನಿ. ನಿನಗಾಗಲಿ ಅಂತ ನಾನು ಬಯಸೋದೇ ಇಲ್ಲ. ನಿನ್ನ ಹಣೆ ಬರ, ನಿನ್ನ ಕರ್ಮಕ್ಕೆ ನೀನು ಅನುಭವಿಸು. ನನಗೆ ಅಂದಿದ್ಯಲ್ಲ ಅನ್ಯಾಯವಾಗಿ, ನೀನು ಅನುಭವಿಸು. ಈಗ ಬನ್ನಿ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಫ್ರೆಂಡ್ಸ್, ಇವಾಗ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಫಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ಬಂದಿದ್ದಾರೆ. ನಾನು ಹಿಂಗೆ ಹೇಳ್ದೆ ಹಿಂಗೆಲ್ಲ 1 ವರ್ಷದಿಂದ ಬೈದೇ ಇರೋ ಲೋಪರ್ ಮುಂಡೆಳೆ ಅವಳವಳು ಗಂಡದ ತಿನ್ಕೊಂಡು ಅವಳ ಮುಂಡೆ ಗಂಡದ ತಿನ್ಕೊಂಡಿರ್ ಗೊತ್ತಾಗೋದು. ನನ್ನ 2 ಮಕ್ಳು ಸಾಕೋದು ಎಷ್ಟು ಕಷ್ಟ, ಕಂಡರ್ ಗಂಟಲ್ಲಿ ತಿನ್ನೋದು ಸಾಕೋದಲ್ಲ, ಕೂಲಿ ಮಾಡಿ ಸಾಕ್ಬೇಕು. ಅದು ಗಂಡಸ್ತಾನೆ ಹೆಂಗಸ್ತಾನೆ ಅನ್ನೋದು ಮುಂಡರ್ಗೆ. ಕಂಡರ್ ಗಂಟು ತಿನ್ಕೊಂಡು ಮಕ್ಳು ಸಾಕೋದಾದ್ರೆ ನಾವು ಸಾಕ್ತೀವಿ. ನಾವು ಕಷ್ಟಪಟ್ಟು ಕೂಲಿ ಮಾಡಿ 2 ಮಕ್ಳು ಸಾಕ್ತಾ ಇದೀವಿ. ಈಗ ಊರದ್ ಕೊತ್ತ ಮುಂಡರ್ಗೆ ಯಾವ ಮುಂಡೆ ಹಂಗೆ ಅಂದಿರೋಳು ಲೋಪರ್ ಮುಂಡೆ. ಫೇಕ್ ಅಕೌಂಟ್ 2 ದಿನದಲ್ಲಿ ಕ್ರಿಯೇಟ್ ಮಾಡಿಕೊಂಡು ಬೇಕು ಅಂತ ಉರತ್ಕೊಬಿಟ್ಟದೆ ಅವ್ರಿಗೆ. ಅವ್ರಿಗೇನು ಗೊತ್ತು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಇಲ್ಲಿ ಅಂತವ ಏನೇನೋ ಕಮೆಂಟ್ ಹಾಕ್ತಾರೆ. ನಾನು ಓಡ್ ಬಂದಿದ್ದಂತೆ ಆ ಗಂಡನ ಮನೇಲಿ ಇರ್ದಾನೆ ಅಪ್ಪನ ಮನೆಗೆ. ಇವಳು ಏನಾರು ಸತ್ತೋಗಿದ್ರೆ ಇವ್ರ ಅಪ್ಪ ಅಮ್ಮ, ಅವಳು ಗಂಡನ ತಿನ್ಕೊಂಡಿದ್ರೆ ಅವಳು ಬಂದು ಅವ್ರ ಅಪ್ಪ ಮನೆ ಇರ್ಲಿಲ್ಲ, ಅವ್ರ ಅಪ್ಪ ಮನೆಯವ್ರು ಎಲ್ಲರನ್ನೂ ತಿನ್ಕೊಂಡು ತಿಪ್ಪೆ ಎಳ್ಳ ಮಾಡ್ಕೊಂಡವಳ ಸರ್, ಕರಿಯರ್ ಕಳ್ಸರ್ ಇಲ್ದಾಗ ಮಾಡ್ಕೊಂಡವಳ. ಅವಳು ಗಂಡು ಹೋದ್ರೆ ಆ ಮುಂಡ್ ಹೋಗಲ್ಲ ಅಂತ ಅವ್ರ ಅಪ್ಪ ಮನೆಗೆ ನನ್ನ ಮಗಳ ಎಲ್ಗಾರ ಓಡೋಗಿದ್ಲ. ನಾವು ಹಲ್ಕೊಚ್ಕೊಂಡು ಸುಮ್ಮನೆ ಆ ಮುಂಡೆ ಹಂಗೆ ಮಾಡಿರೋಳು 1 ವರ್ಷದಿಂದ ಇಲ್ಲದೆ ಇರೋ ಮುಂಡೆ. ಈಗ ಇನ್ನೊಂದು 3 ತಿಂಗಳು ಬಂದರೆ 2 ವರ್ಷ ಆಯ್ತು ನಾನು ಅಳಿಸತ್ತೋಗಿ ಆ ಮುಂಡೆ ಕಷ್ಟ ಸುಖ ನೋಡಿಲ್ಲ ನನ್ನ ಮಕ್ಕಳಿಗೆ. ಎಲ್ಲಿ ಕೊಡೋಗಳು ನನ್ನ ಮಗಳು ನನ್ನ ಮನೇಲಿ ಕರೆದಿದ್ದೀನಿ ನಾನು. ನಿಮ್ಗೆ ಅಂದಿರು ತಿನ್ಕೊಂಡಿರಿ ಬನ್ನಿ ಮುಂಡಾರ, ಬರೀ ನಮ್ಮನೆ 3 ಸತಿ ಪಾತ್ರೆ ಬೆಳಗ್ತೀನಲ್ಲ, ವಾರಕ್ಕೆ 2 ಸರಿ ಬಟ್ಟೆ ಹಾಕೊಂಡು ಅಷ್ಟು ಹಾಕೊಂಡಿರಿ. ನಿಮ್ಮ ಗಂಡ ಮಕ್ಕಳನ್ನು ಸಾಕ್ತೀನಿ. ನಿನ್ನ ಮಕ್ಕಳಿದ್ರೆ ನಿನ್ನ ಮಕ್ಕಳು ತಿನ್ಕೊಳ್ಳೋ, ನಿನ್ನ ಮಕ್ಕಳನ್ನ ನೀನು ಬಾ ಕಿತ್ತೋದ್ ಮುಂಡಾರ. ನಮ್ಮ ಕಷ್ಟ ದೇವ್ರೊಬ್ಬಂಗೆ ಗೊತ್ತು. ಹಂಗೆ ಅಯ್ಯೋ ಹಂಗೆಲ್ಲ ಬೈಬೇಡ ಹೋಲಿ, ನೆನ್ಕೊಳ್ದೇ ಇರೋ ದಿನಿಲ್ಲ. ನೆನ್ಕೊಳ್ದೇ ಇರೋ ದಿನಿಲ್ಲ ನಾವು ಮುಂಡಾರ. ನಮ್ಮ ಮಕ್ಕಳು ಬಾಳಿ ಹಾಕಕ್ಕೆ ಅವಳು ಯಾರು ಹುಟ್ಟವಳೆ, ಅವಳು ಯಾರು ಹುಟ್ಟವಳೆ, ಅವಳು ನಾ ಇಂಥದ್ದು ಹುಟ್ಟಿನಿ ಅಂತ ಹೇಳಿ ಲೋಪರ್ ಮುಂಡೆ ಎಲ್ಲಾನು ಬಿಟ್ಬಿಟ್ಟು ನಾವು ಸುಮ್ಮನೆ ಮೊಬೈಲ್ಗೆ ನಮ್ಮ ಮಕ್ಕಳು ಯಾಕಂತೀರಿ ಅಂತ ಎಳಮೆ ತಿನ್ಕೊಂಡು ನಾನು ಸಾಯ ಮಟ್ಟಕ್ಕಾಗಿದ್ದೀನಿ. ನನ್ನ ಮಗಳು ಬಾಳಿ ಹಿಂಗಾಯ್ತಾರ ಅಂತ ಆ ಮುಂಡೆ ಏನು ನನ್ನ ಗಂಡ ಸತ್ತೋಗಿರ್ ನನ್ನ ಮಕ್ಕಳು ನೋಡಾರ ಯಾರಿದ್ರು ಮುಂಡಾರ. ನನ್ನ ಗಂಡ ಹುಚ್ಚಾಗಿ ಸತ್ತೋಗಕ್ಕಾಗಿದ್ನಲ್ಲ, 50-60 ಸಾವಿರ ಖರ್ಚು ಮಾಡಿದೀವಿ. ನಮ್ಗೆ ಆದ ಪರಿಸ್ಥಿತಿ ನಿಮ್ಗೆ ಎಷ್ಟೊತ್ತಿ ನೇರವಾಗಿ ಬಾ ಅನ್ನ ಹಾಕಿ ನಿನಗೆ ಸಾಯೋರಿಗೂ. ನನ್ನ ಮಗಳು ಬಾಳೆ ಹೆಂಗಾಗದೆ ನಿಂದು ಹಂಗೆ ಮಾಡು. ಆ ದೇವರು ಕಣ್ಮುಚ್ಕೊಂಡವಳ ನಿನ್ನ ಬಾಳೆ ಹಂಗೆ ಮಾಡ್ತಾನೆ. 15 ವರ್ಷ ಆಗ್ಲಿಲ್ಲ, 5 ವರ್ಷಕ್ಕೆ ಗಂಡನ್ ತಿನ್ಕೊಂಡು ನನ್ನ ಮಗಳು ಹಸಿ ಹೆಣ್ತಿ ಹೆಂಗವಳೆ ಏನ್ ಮಾಡ್ಬೇಕು ಅಂತ ಮಾಡ್ತಾ ಇದೀರಿ. ನೋಡಂಗಿದ್ರೆ ನೇರವಾಗಿ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ನಾನು ಹಿಂಗೆಲ್ಲ ಬೇಕಾದಂಗೆಲ್ಲ ಮಾತಾಡಕ್ಕೆ ಸಾಕ್ತಾ ಇದೀರ ಮುಂಡಾರ ನೀವು ನನ್ನ ಮಕ್ಳ. ಪ್ರಿಯಪಟ್ಟಣ ತಾಲೂಕಮ್ಮ ಪ್ರಿಯಪಟ್ಟಣ ಬತ್ತಾಳೆ, ಕೈಯ ಮುಗಿದ್ರೆ ಮುಂಡೆ ನೀನು ನನ್ನ ಮಗಳ ಬಾಳೆ ಆಯ್ತು. ನಾವ್ ಯಾವ ದಯ್ಯ ದೇವ್ರನ್ನು ಮಾಡ್ತಾ ಇಲ್ಲ. ನನ್ನ ಅಮ್ಮನಿಗೆ ಸ್ನಾನ ಮಾಡ್ಕೊಂಡು ಕೈ ಮುಗಿದ್ರೆ ನೀನು ಇದೇ ಬಾಳೆ ಆಯ್ತೀಯ, ಯಾವ ಥರದಲ್ಲೂ ಆಯ್ತೀಯ. ಇಡೀ ದೇಶ ನೋಡ್ತಾ ಇದೆ ಈಗ ಈ ಮಾತಾ. ನೀನು ನನ್ನ ಮಗಳು ಏನಾಗವಳೆ ಅದೇ ಥರ ಆಯ್ತೀಯ ಮುಂಡೆ. ನಾನು ಕೈ ಸ್ನಾನ ಮಾಡ್ಕೊಂಡು ಕೈ ಮುಗಿದ್ರೆ ಅಮ್ಮನಿಗೆ ಯಾವ ದಯ್ಯನು ಕಾಣೋ ದೇವ್ರನ್ನು ಕಾಣೋ ಯಾವ ಹರಕೆ ಹಾಡನ್ನು ಕಾಣೋ ನಮ್ಮ ಮಕ್ಕಳು. ನೀನು ಬಾ ಪ್ರಿಯಪಟ್ಟಣಕ್ಕೆ. ನೀನು ಕರೆಕ್ಟಾಗಿ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬಳ್ಳ ಗಡಿಕೆ ಹೂವು ಕೊಡ್ತಾಳೋ ಕೊಡಕ್ಕಲ್ವಾ ನೋಡುವೆ ಅಲ್ಲಿ ಆ ಪರಿಣಾಮ ಮುಂದಕ್ಕೆ ನೋಡ್ಕೊಳ್ವೆ. ಎಲ್ಲ ಕರಕ್ತಾ ಇದೀವಿ ಈ ಬಾಳ ಆಯ್ತಲ್ಲ ಅಂತ. ನಿಮ್ಗೇನು ಯೋಚನೆ ಚಿಂತೆ ಇಲ್ವಾ? ನೀವು ಹೆಣ್ಣು ಗಂಡು ಹೆತ್ತಿಲ್ವಾ? ಏನು ಗೊಡ್ಡಿ ಮುಂಡಾರ ನೀವು ಹಂಗೆ ಮಾಡಿರೋರು? ಅವಳು ಯಾರೋ ಅವ್ಳು ಒರಿಜಿನಲ್ ಅಕೌಂಟಿನ ಮಾಡಿಲ್ಲ.
ಸರಿ ಗೈ ಸಾಕು ನಾವು ಅನ್ಕೊಳ್ದೇ ಇರೋದಿನಿಲ್ಲ ಲೋಪರ್ ಮುಂಡೆ ನೀ ಸಾಕಕ್ಕೆ ನೀನು ಯಾರು ಬಿಟ್ಟಿದ್ದಿ ಇವತ್ತು ಎಲ್ಲಿ ಬಂದಿದ್ದ ನೀನು ಲೋಪರ್ ಮುಂಡೆ ಇನ್ನೊಂದು ನೀನು ಕಳಿಸು ಇಡೀ ದೇಶ ನೋಡ್ಬೇಕು ಫಸ್ಟ್ ನೀನು ಯಾರು ಹುಟ್ಟಿದ್ದಿ ನೀನು ಯಾರು ಹೇಳು ಮೊಬೈಲ್ ಹಾಕು ಆಮೇಲೆ ಹೇಳ್ತೀನಿ ಸಾಕು ಬಿಡಪ್ಪಾಜಿ ಬೈಕ್ನ ಹೊಡೆದ್ಬಿಟ್ಟು ಬಿಟ್ಬಿಟ್ಟಿದೀವಿ ನಾವು ಮಾಡ ಮುಂಡರು ನೋಡ್ಬೇಕು ನೋಡಿದ್ರೆ ಸರಿಯಾಗಿ ಫೋನ್ ಬಿಡು ಚೀನಿ ಇದೆಲ್ಲ ನಮ್ದು ವಂಶ ಅಲ್ಲ ನಮ್ದು ಕುತ್ಕೋ ತಲೆ ಹಿಡಿದ್ಬಿಟ್ಟು ಜೀವನ ಸಾಕಕ್ಕೆ ದುಡ್ಡು ಕಾಸು ಬೇಕಾದ್ರೆ ಏನಾರು ಬೇಕಾದ್ರೆ ನೀನೇ ಹಿಡ್ಕೋ ಯಾರನ್ನಾರ ಚೆನ್ನಾಗಿ ಬಿಗಿಯಾಗಿರೋರ್ನ ದುಡ್ಡಿರೋರ್ನ ನನ್ನ ಮಗಳು ಆ ಕೆಲಸದವಳು ಅಲ್ಲ ನಾನು ಎತ್ತು ಅಲ್ಲ ಇತಿಹಾಸ ನಾವು ಯಾರು ಅಲ್ಲ ಕಮೆಂಟ್ ತಿನ್ನೋರು ನಾವು ಹೊಡೆದಿರೋ ಮುಂಡ್ಗಾಯ್ತದೆ ಅದೇ ಎಲ್ಲರಿಗೂ ಹಾಕಲ್ಲ ಗೈಸ್ ನಾವು ಬೈತಾ ಇರೋದು ಯಾರಿಗೂ ಅಲ್ಲ ಆಯ್ತಾ ನೀವು ಅವ್ರಿಗೆ ಬೈತಾರೆ ಇವ್ರಿಗೆ ಬೈತಾರೆ ನಮ್ಮ ಅಪ್ಪಾಜಿ ನಮ್ಮಮ್ಮ ನಾನು ಬೈತಿರೋದು ಕಮೆಂಟ್ ಹಾಕೊಳ್ಳಲ್ಲ ಫೇಕ್ ಅಕೌಂಟಿಂದ ಜೀವಿತ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಹಾಕೊಳ್ಳಲ್ಲ ಅವಳಿಗೆ ಉಗಿತಾ ಇರೋದು ನಾವು ಆಮೇಲಿಂದ ಬೇರೆಯವರೆಲ್ಲವ ನಮ್ಗೆ ಉಗ್ದವ್ರೆ ಅಂತ ಬೇರೆ ಉರಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಮೆಂಟ್ ಹೊಡೆದಿರೋಳು ಮಾತ್ರ ನಾವು ಉಗಿತಾ ಇರೋದು ಸಾಕು ನಮ್ಮಪ್ಪ ಇನ್ನೂ ಬೈದ್ಬಿಡ್ತಾರೆ ಸಾಕು ಇಷ್ಟು ಉಗ್ಸಿರೋದು ಕಲ್ಲ ಕರತೆ ಇದೀವಿ 2 ವರ್ಷದಿಂದವ ಇನ್ನೂ ನಿನಗೆ ಧೈರ್ಯ ಇದ್ರೆ ಇನ್ನೂ ಕಮೆಂಟ್ ಹಾಕು ಇನ್ನೂ ನನ್ನ ಕೈಲಿ ಉಗಿಸ್ಕೋಬೇಕು ಅಂದರೆ ಈ ವಿಡಿಯೋ ನೀನು ನೋಡ್ತೀಯ ಅಂತ ನನಗೆ ಗೊತ್ತು ನಿನ್ನ ಐಡಿನ ನಾನು ಬ್ಲಾಕ್ ಮಾಡಲ್ಲ ನೀನು ನೋಡ್ಬಿಟ್ಟು ಮತ್ತೆ ಧೈರ್ಯ ಇದ್ರೆ ಕಮೆಂಟ್ ಹಾಕು ಮತ್ತೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಕೈಲಿ ಉಗಿಸ್ಕೊಳ್ಳಿವೆ ನೀನು ಈ ಬ್ಲಾಗ್ನ ಕೈಲೆಲ್ಲ ಬಯಸ್ತೀನಿ ನಾನು ಅಪ್ಪಾಜಿ ಅಮ್ಮ ಅಷ್ಟೇ ಅಲ್ಲ ಯಾರೇ ಬೇಕೋ ಅವ್ರ ಕೈಲಿ ಎಲ್ಲ ಉಗಿಸ್ತೀನಿ ಅಂತಾನೆ ಹಂಗ ಕೆಲಸ ಮುಂಡಾರು ಇಲ್ಲಿಗೆ ಬಿಟ್ರೆ ಸರಿ ಅದು ಎಲ್ಲ ತಗ ಹೋಯ್ತದ ಇನ್ನು ಎಲ್ಲ ತಕ್ಕ ಹೋಯ್ತದ ಅದಕ್ಕೆ ಅವ್ಳು ಯಾರೋ ಹೋಗ್ತೀನಿ ಇನ್ನು ಊರ ಹತ್ಕೋಬೇಕು ನಾವೇನೋ ಅಪ್ಪನ ಕಂಪ್ಲೇಂಟ್ ಕೊಡಿಸ್ತೀನಿ ನಂಬರ್ ಎಲ್ಲ ಸಿಗಲ್ಲ ಕಣಪ್ಪಾಜಿ ಸಿಕ್ಕಲ್ಲ ಅವ್ರು ತೋರ್ತೀನಿ ಇನ್ನೊಂದು ಹಿಂಗೆ ಮಾಡಲಿ ಅವಳು ಇನ್ನು ಬರಕಲ್ಲ ಏನೋ ಕಷ್ಟ ಸುಖ ಚಿಕ್ಕ ವಯಸ್ಸು ಗಂಡನ್ ತಿನ್ಕೊಂಡು ಏನೋ ಜೀವನ ಮಾಡ್ತಾಳೆ ಮಕ್ಕಳು ಸಾಕೊಂಡು ಅಂತೆಲ್ಲ ಊರ್ಕೊಳ್ಳೋದು ಬೇರೆ ಊರ್ಕೊಂಡು ಬೇರೆ ಮಾಡೋದಲ್ಲಿ ಇಲ್ಲ ಮಗ ಸಾಕು ನಮ್ಮ ಅಪ್ಪಾಜಿ ನಮ್ಮಮ್ಮ ರೇಜ್ ಆಗೋರೆ ಮುಗಿತಾರೆ ಅವಳು ಮಕ್ಳಿಗೆ ಎಷ್ಟೊತ್ತಿಗೆ ಆಯ್ತದೆ ನನ್ ಮಗಿಗಾಗಿರೋ ಬಾಳು ನಿನ್ ಮಕ್ಳಿಗೆ ಹಾಕಲ್ವಾ ನೀನ್ ಹೆಣ್ಣು ಗಂಡು ಹೆತ್ತಿಲ್ವಾ ಅವಳು ಮದ್ವೆ ಆಗೋಳೋ ಆಗಿಲ್ವೋ ಗೊತ್ತಿಲ್ಲ ಕಮೆಂಟ್ ಹೊಡೆದಿರೋಳು ಹುಡುಗಿನೋ ಹುಡುಗನ ವಯಸ್ಸಾಗಿರೋಳ ಹೆಂಗ ನನಗೇನು ಬಟ್ ಯಾವಳೋ ಉರ್ಕೊಂಡಿರೋಳ ಹಾಕಿರೋಳು ಉರ್ಕೊಳಕೇನೋ ನನ್ಗೆ ಹುಟ್ಟವಳ 22 ವರ್ಷಕ್ಕೆ ಮದುವೆ ಮಾಡಿ 5 ವರ್ಷಕ್ಕೆ ಗಂಡನ್ ತಿನ್ಕೊಂಡು ಇನ್ನು 30 ವರ್ಷ 40 ವರ್ಷ ಇರೋರು ನನ್ನ ಮಗಳ ಯಜ್ಞರು ಇನ್ನೂ ಮದುವೆನೇ ಆಗಿಲ್ಲ ನಮ್ಗೆ ಹೊಟ್ಟೋರಿ ಹಾಕಲ್ವಾ ನಿಮ್ಮ ಮನೆ ಹಾಳು ಬಿದ್ದಾಗ ನೀವು ಕಾಮೆಂಟ್ಸ್ ಮಾಡಿ ಸಾಕು ಇನ್ನೇನಾರ ಡೈಲಿ 200 ಬೇಕಲ್ಲ ನನ್ನ ಗಾಡಿ ಪೆಟ್ರೋಲ್ಗೆ ನನ್ನ ಮಗಳಿಗೆ ಹಾಲು ಮೊಸರಿಗೆ ತಿಂಡಿಗೆ ಏನಾರ ನೀನು ಯಾರನ್ನ ತಲೆ ಹಿಡಿಯೋಣ ಆ ದುಡ್ಡಿಗೆ ಡೈಲಿ 200 6,000 ರೂಪಾಯಿ ಮಗ ಒಬ್ರು ಮನೆ ಬಾಕ್ಲು ಕಳಿಸ್ಬಾರ್ದು ಅಂತ ನಾವು ತಂದು ತಿಂಗಳಿಗೆ 6,000 ರೂಪಾಯಿ ಅದ್ರ ಅರ್ಧ ಮಾಡಕ್ಕಲ್ಲ ನೀವು ಮುಡ್ಯಾರ ನಾವು ಕೂಲಿ ಮಾಡೇ ಮಾಡ್ತಿರೋದು ನಾವು ಆಸ್ತಿ ಬದುಕಟ್ಟ ಮಾಡಿಕೊಂಡಿಲ್ಲ ಬಾಯ್ ಸರಿ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ನಮ್ಮಪ್ಪ ನಮ್ಮ ಅಪ್ಪಾಜಿಯವರು ಜಾಸ್ತಿ ಬೈದ್ಬಿಟ್ರು ನೀವು ಯಾರು ಬೇಜಾರು ಮಾಡ್ಕೊಬಿಡಿ ಕಮೆಂಟ್ ಹೊಡೆದೋಳಲ್ಲ ಲೋಫರು ಅವಳಿಗೆ ಉಗಿತಾ ಇರೋದು ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್ ಬಾಯ್ ಬಾಯ್